ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 830 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 12ರಿಂದ 13ನೇ ಮಾರ್ಚ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತೀಯ ವಾಯುಪಡೆಯ ಏರೋಸ್ಪೇಸ್ ಮೆಡಿಸಿನ್ ಸಂಸ್ಥೆಗೆ ಭೇಟಿ ನೀಡಿದ ಮೊದಲ ರಕ್ಷಣಾ ಸಚಿವರು ಯಾರು? Who was the first ever defense minister to visit the Institute of Aerospace Medicine of Indian Air Force? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜನಾಥ್ ಸಿಂಗ್ ರವರು ಈ ಒಂದು ಭೇಟಿಯನ್ನು ನೀಡಿರ್ತಕ್ಕಂಥ ಮೊದಲ ರಕ್ಷಣಾ ಸಚಿವರಾಗಿರ್ತಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಇದರ ಸಿಗ್ನಿಫಿಕೆನ್ಸ್ ಏನಿರುತ್ತೆ ಮತ್ತೆ ಏರೋಸ್ಪೇಸ್ ಮೆಡಿಸಿನ್ ಇದರ ಪ್ರಾಮುಖ್ಯತೆ ಏನು ಮತ್ತೆ ಈ ಒಂದು ಸಂಸ್ಥೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಪ್ಡೇಟ್ ಏನು ಅಂದರೆ, ರಾಜನಾಥ್ ಸಿಂಗ್ ಬಿಕೇಮ್ ದ ಫಸ್ಟ್ ಎವರ್ ಡಿಫೆನ್ಸ್ ಮಿನಿಸ್ಟರ್ ಟು ವಿಸಿಟ್ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್. ಇದನ್ನು ಇನ್ ಶಾರ್ಟ್ ನಾವು IAM ಅಂತ ಕರಿತೇವೆ. ಸೊ ಇದನ್ನು ನಾವು ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಅಂತ ಕರಿತೇವೆ. ಈ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಯಾವ ಕಾರಣಕ್ಕಾಗಿ ಸ್ಥಾಪನೆ ಮಾಡಿದ್ದಾರೆ ಅದನ್ನು ನಾವು ಮುಂದೆ ಡಿಸ್ಕಸ್ ಮಾಡ್ತೇವೆ. ಸೊ ಇದಕ್ಕೆ ನಮ್ಮ ಭಾರತ ದೇಶದ ರಕ್ಷಣಾ ಸಚಿವರು ಮೊಟ್ಟ ಮೊದಲ ಬಾರಿಗೆ ಭೇಟಿ ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಪರ್ಪಸ್ ಆಫ್ ವಿಸಿಟ್? ಪರ್ಪಸ್ ಆಫ್ ವಿಸಿಟ್ ಏನು ಅಂದರೆ, ಈ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಏನಿದೆ, ಸೊ ಇಟ್ ಈಸ್ ಗಿವಿಂಗ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಏರೋಸ್ಪೇಸಲ್ಲಿ ಆಗಿರ್ಬೋದು, ಈವನ್ ಸ್ಪೇಸ್ ಸೆಕ್ಟರಲ್ಲಿ ಆಗಿರ್ಬೋದು. ಸೊ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಬೆಂಬಲವನ್ನು ನೀಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಸ್ಪೇಸ್ಗೆ ಸಂಬಂಧಪಟ್ಟಂತೆ ಮೈಕ್ರೋ ಗ್ರಾವಿಟಿ ಅಂತ ಕರಿತೇವೆ. ಮೈಕ್ರೋ ಗ್ರಾವಿಟಿ ಅಂದರೆ ನಮ್ಮ ಗುರುತ್ವಾಕರ್ಷಣಾ ಶಕ್ತಿ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರುತ್ತೆ. ಸೊ ಆಗ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳಲ್ಲಿ ಅವರು ಹೇಗೆ ನಿಭಾಯಿಸಬೇಕು ಅಂತಕ್ಕಂಥ ತರಬೇತಿ, ಅದರ ಜೊತೆಗೆ ರೇಡಿಯೇಷನ್ ಎಕ್ಸ್ಪೋಜರ್ ಅಂದರೆ ಸಾಕಷ್ಟು ವಿಕಿರಣಗಳಿಗೆ ಅವರು ಎಕ್ಸ್ಪೋಸ್ ಆಗ್ತಾ ಇರ್ತಾರೆ. ಅದರ ಜೊತೆಗೆ ಸೈಕೊಲಾಜಿಕಲ್ ಐಸೋಲೇಷನ್ ಆಗ್ತಾರೆ, ಅಂದರೆ ಮಾನಸಿಕ ಪ್ರತ್ಯೇಕತೆಗೆ ಅವರು ಒಳಪಡ್ತಾರೆ. ಯಾಕಂದರೆ ಕೆಲವೊಂದು ಮಿಷನ್ಗಳನ್ನು ತಿಂಗಳಾನುಗಟ್ಟಲೆ ಮಾಡ್ತಕ್ಕಂಥ ಸ್ಪೇಸ್ ಮಿಷನ್ಸ್ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ಸೊ ದೇ ಡೋಂಟ್ ಗೆಟ್ ಟು ಮೀಟ್ ಪೀಪಲ್. ಸೊ ಅದನ್ನು ನಾವು ಸೈಕಾಲಜಿಕಲ್ ಐಸೋಲೇಷನ್ ಅಂತ ಹೇಳ್ತೇವೆ. ಸೊ ಎಲ್ಲ ಸಂದರ್ಭಗಳಲ್ಲಿ ಅವರನ್ನು ಅವರು ಹೇಗೆ ಸ್ಟೇಬಲ್ ಆಗಿ ಇರಿಸ್ಕೊಳ್ಬೇಕಂತ ಒಂದು ತರಬೇತಿಯನ್ನು ನೀಡ್ತಕ್ಕಂಥ ಸಂಸ್ಥೆಯಾಗಿ ಸೊ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ವಾಟ್ ಇಸ್ ದ ಫೋಕಸ್ ಆಫ್ ಸ್ಪೇಸ್ ಮೆಡಿಸಿನ್? ಸೊ ಈ ಒಂದು ಬಾಹ್ಯಾಕಾಶದ ಔಷಧಗಳ ಒಂದು ಫೋಕಸ್ ಏನು ಅಥವಾ ಗಮನ ಏನು ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ, ಸೊ ಈ ಒಂದು ಸಮಯದಲ್ಲಿ ರಾಜನಾಥ್ ಸಿಂಗ್ ರವರು ಈ ಒಂದು ವಿಸಿಟನ್ನು ಮಾಡಿರ್ತಕ್ಕಂಥ ಸಮಯದಲ್ಲಿ ಒಂದು ರಿಸರ್ಚ್ ಪ್ರಾಜೆಕ್ಟನ್ನು ಲಾಂಚ್ ಮಾಡಿರ್ತಾರೆ. ಆ ರಿಸರ್ಚ್ ಪ್ರಾಜೆಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ಸ್ಪೇಸ್ ಸೈಕಾಲಜಿ ಅಂತ ಕರಿತೇವೆ. ಸ್ಪೇಸ್ ಸೈಕಾಲಜಿ ಅಂದರೆ ಬಾಹ್ಯಾಕಾಶ ಮನೋವಿಜ್ಞಾನ ಅಂತ ಕರಿತೇವೆ. ಸೊ ಇದರ ಅಡಿಯಲ್ಲಿ ಸೆಲೆಕ್ಷನ್ ಆ್ಯಂಡ್ ಬಿಹೇವಿಯರಲ್ ಹೆಲ್ತ್ ಟ್ರೈನಿಂಗ್ ಆಫ್ ದಿ ಆಸ್ಟ್ರೋನಾಟ್ಸ್ ಆ್ಯಂಡ್ ಆಸ್ಟ್ರೋನಾಟ್ ಡೆಸಿಗ್ನೇಟ್ಸ್ ಫಾರ್ ದಿ ಇಂಡಿಯನ್ ಸ್ಪೇಸ್ ಮಿಷನ್ಸ್. ಅಂದರೆ ಭಾರತ ದೇಶದ ಈ ಒಂದು ಬಾಹ್ಯಾಕಾಶ ಯಾತ್ರೆಗಳನ್ನು ನಾವೇನು ಭವಿಷ್ಯದಲ್ಲಿ ಮಾಡ್ತಾ ಇರ್ತೇವೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಗಗನಯಾತ್ರಿಗಳನ್ನು ಮತ್ತೆ ಗಗನಯಾತ್ರಿಗಳಿಗೆ ನೇಮಕಗೊಂಡವರ ಆಯ್ಕೆ ಮತ್ತು ವರ್ತನೆಯ ಬಗ್ಗೆ ಆರೋಗ್ಯದ ತರಬೇತಿಯನ್ನು ನೀಡ್ತಕ್ಕಂಥ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿರ್ತಾರೆ. ಆ ಪ್ರಾಜೆಕ್ಟನ್ನು ನಾವೇನಂತ ಕರಿತೇವೆ ಅಂದರೆ ಬಾಹ್ಯಾಕಾಶ ಮನೋವಿಜ್ಞಾನ ಅಂತ ನಾವು ಇದನ್ನು ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಈ ಒಂದು ಫೀಲ್ಡ್ ಏನಿದೆ ಅಂದರೆ ಏರೋಸ್ಪೇಸ್ ಮೆಡಿಸಿನ್ ಫೀಲ್ಡ್ ಏನಿದೆ, ಸೊ ದಿಸ್ ಈಸ್ ಗೋಯಿಂಗ್ ಟು ಅಡ್ರೆಸ್ ಹೆಲ್ತ್ ಆ್ಯಂಡ್ ಪರ್ಫಾರ್ಮೆನ್ಸ್ ಚಾಲೆಂಜಸ್ ಆಫ್ ದಿ ಏರ್ ಕ್ರೂ ಮತ್ತು ಆಸ್ಟ್ರೋನಾಟ್ಸ್ ಅಂದರೆ ವಿಮಾನ ಸಿಬ್ಬಂದಿ ಆಗಿರ್ಬೋದು, ಅದರ ಜೊತೆಗೆ ಗಗನಯಾತ್ರಿಗಳಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಮತ್ತು ಕಾರ್ಯಕ್ಷಮತೆಯ ಸವಾಲುಗಳನ್ನು ಪರಿಹರಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಏರ್ ಸ್ಪೇಸ್ ಮತ್ತು ಈ ಒಂದು ಸ್ಪೇಸ್ ಟ್ರಾಫಿಕ್ ಎರಡೂ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ವಿಮಾನಯಾನಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ, ಅದರ ಜೊತೆಗೆ ಬಾಹ್ಯಾಕಾಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಾಚರಣೆಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಸೊ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಏರೋಸ್ಪೇಸ್ ಮೆಡಿಸಿನ್ ಸಿಸ್ಟಮ್ ಏನಿದೆ, ಸೊ ಇದು ಇನ್ನೂ ಹೆಚ್ಚಿನ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾವು ನಮ್ಮ ಭಾರತ ದೇಶಕ್ಕೆ ಎಲ್ಲ ದೇಶಗಳಿಗಿಂತ ಅತಿ ಹೆಚ್ಚಾಗಿ ಸೊ ಈ ಒಂದು ಏರೋಸ್ಪೇಸ್ ಮೆಡಿಸಿನ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ದ ವಿಸಿಟ್ ಅಲೈನ್ಸ್ ವಿತ್ ದಿ ಇಂಡಿಯಾಸ್ ಬ್ರಾಡರ್ ಇನಿಷಿಯೇಟಿವ್ಸ್ ಟು ಸ್ಟ್ರೆಂಥನ್ ಏರೋಸ್ಪೇಸ್ ಕೇಪಬಿಲಿಟೀಸ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ಬಾಹ್ಯಾಕಾಶದ ಸಾಮರ್ಥ್ಯಗಳನ್ನು ಬಲಪಡಿಸ್ತಕ್ಕಂಥ ಉದ್ದೇಶ ಏನಿದೆ, ಸೊ ಈ ಉದ್ದೇಶಕ್ಕೆ ಬೆಂಬಲವಾಗಿ ಸೊ ಈ ಒಂದು ಭೇಟಿಯನ್ನು ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್
ಮೆಡಿಸಿನ್ ಅಥವಾ IAM ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದೊಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಇಂಡಿಯನ್ ಏರ್ ಫೋರ್ಸ್ ಎಸ್ಟಾಬ್ಲಿಷ್ಡ್ ಅಂಡರ್ ಇಂಡಿಯನ್ ಏರ್ ಫೋರ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಭಾರತೀಯ ವಾಯುಪಡೆಯ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಯಾವ ರೀತಿಯ ತರಬೇತಿಯನ್ನ ಕೊಡಲಾಗುತ್ತೆ ಅಥವಾ ಯಾವ ರೀತಿಯ ಮೂಲ ಸೌಕರ್ಯಗಳನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅಂದ್ರೆ ಕೆಲವೊಂದು ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಮುಂದುವರೆದ ಅಥವಾ ಸುಧಾರಿತ ಉಪಕರಣಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಎರಡನ್ನ ನಾನು ಎಕ್ಸಾಂಪಲ್ ಕೊಡೋದಾದ್ರೆ ಡೈನಮಿಕ್ ಫ್ಲೈಟ್ ಸಿಮ್ಯುಲೇಟರ್ ಅಂತ ಕರಿತೇವೆ. ಡೈನಮಿಕ್ ಫ್ಲೈಟ್ ಸಿಮ್ಯುಲೇಟರ್ ಅಂದ್ರೆ ಸೊ ರಿಯಲ್ ಫ್ಲೈಟ್ ಅಲ್ಲಿ ಯಾವ ರೀತಿಯ ಅಟ್ಮಾಸ್ಫಿಯರ್ ಇರುತ್ತೆ, ಯಾವ ರೀತಿಯ ಕಂಡೀಷನ್ಸ್ ಇರುತ್ತೆ, ಸೊ ಆ ರೀತಿಯ ಒಂದು ಪ್ರೋಟೋಟೈಪ್ ಅನ್ನ ತಯಾರಿ ಮಾಡಿರ್ತಾರೆ. ಆ ಪ್ರೋಟೋಟೈಪ್ ನ ಮುಖಾಂತರ ಸೊ ರಿಯಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗ್ತಕ್ಕಂಥ ಒಂದು ಅನುಭವಗಳ ಬಗ್ಗೆ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಇರುತ್ತೆ. ಅದ್ರ ಜೊತೆಗೆ ಹೈ ಪರ್ಫಾರ್ಮೆನ್ಸ್ ಹ್ಯೂಮನ್ ಸೆಂಟ್ರಿಫ್ಯೂಜ್ ಫಾರ್ ಪೈಲಟ್ ಟ್ರೈನಿಂಗ್, ಅಂದ್ರೆ ಪೈಲಟ್ಗಳಿಗೆ ತರಬೇತಿ ನೀಡಲಿಕ್ಕೆ ಸೊ ಅಲ್ಲೂ ಕೂಡ ಇನ್ನೊಂದು ರೀತಿಯ ಮಾಡ್ಯೂಲ್ ಅನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ಇಲ್ಲಿ ಸುಧಾರಿತವಾಗಿರ್ತಕ್ಕಂಥ ಉಪಕರಣಗಳನ್ನ ಹೊಂದಿರತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಇದು ಎಜುಕೇಶನಲ್ ರೋಲ್ ಕೂಡ ಇರುತ್ತೆ, ಅಂದ್ರೆ ಶೈಕ್ಷಣಿಕ ಪಾತ್ರವನ್ನ ಕೂಡ ಒದಗಿಸ್ತಾ ಇದೆ. ಯಾವ ರೀತಿ ಎಜುಕೇಶನಲ್ ರೋಲ್ ಅನ್ನ ಮಾಡ್ತಾ ಇದೆ ಅಂದ್ರೆ ಸೊ ಇಟ್ ಹ್ಯಾಸ್ ಒನ್ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಅನ್ನ ಹೊಂದಿರುತ್ತೆ, ಅಂದ್ರೆ ಸ್ನಾತಕೋತ್ತರ ಪದವಿಯನ್ನ ಹೊಂದಿರುತ್ತೆ. ಸೊ ಆ ಒಂದು ಸ್ನಾತಕೋತ್ತರ ಪದವಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಏರೋಸ್ಪೇಸ್ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ ಒಂದು ಸ್ನಾತಕೋತ್ತರ ಪದವಿಯನ್ನ ಹೊಂದಿರುತ್ತೆ. ಸೊ ಇದು ಮೆಡಿಸಿನ್ ಅಥವಾ ಈ ಒಂದು ಆರೋಗ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ಕಾರಣದಿಂದ ಸೊ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಏನಿದೆ ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಸೊ ಒಂದು ಸ್ನಾತಕೋತ್ತರ ಪದವಿಯನ್ನು ಕೂಡ ಈ ಸಂಸ್ಥೆಯ ಮುಖಾಂತರ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ತರಬೇತಿಯಲ್ಲಿ ಏರೋ ಮೆಡಿಕಲ್ ಕನ್ಸಲ್ಟೆನ್ಸಿ ಮತ್ತೆ ಈ ಕ್ರೂ ಮಾಡ್ಯೂಲ್ ಡಿಸೈನ್ ಮತ್ತೆ ಕಾಕ್ಪಿಟ್ ಎರ್ಗೋನಾಮಿಕ್ಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕನ್ಸಲ್ಟೇಷನ್ ಅಥವಾ ಒಂದು ತರಬೇತಿಯನ್ನ ಕೂಡ ಸೊ ಈ ಒಂದು ಸಂಸ್ಥೆಯ ಮುಖಾಂತರ ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸಿಪ್ರಿ ವರದಿಯ ಪ್ರಕಾರ 2020-24ರ ಅವಧಿಯಲ್ಲಿ ಜಾಗತಿಕವಾಗಿ ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು? ಸೊ ಡ್ಯೂರಿಂಗ್ 2024 ವಿಚ್ ಕಂಟ್ರಿ ವಾಸ್ ದಿ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಮೇಜರ್ ಆರ್ಮ್ಸ್ ಗ್ಲೋಬಲಿ ಅಕಾರ್ಡಿಂಗ್ ಟು ಸಿಪ್ರಿ ರಿಪೋರ್ಟ್. ಸೊ ಸಿಪ್ರಿ ಅಂತಕ್ಕಂಥ ಒಂದು ಸಂಸ್ಥೆ ಸೊ ಪ್ರತಿ ವರ್ಷ ಈ ಒಂದು ವೆಪನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾರಾಟ ಯಾರು ಮಾಡ್ತಾ ಇದ್ದಾರೆ, ಹೆಚ್ಚಿನ ಖರೀದಿ ಯಾರು ಮಾಡ್ತಾ ಇದ್ದಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ವರದಿಯ ಪ್ರಕಾರ 2024ನೇ ಸಾಲಿನಲ್ಲಿ ಹೈಯೆಸ್ಟ್ ವೆಪನ್ಸ್ ಅನ್ನ ಖರೀದಿ ಮಾಡಿರ್ತಕ್ಕಂಥ ರಾಷ್ಟ್ರ ಉಕ್ರೇನ್ ರಾಷ್ಟ್ರವಾಗಿರುತ್ತೆ. ಸೊ ಇದು 2024ನೇ ಸಾಲಿನಲ್ಲಿ ಸೊ ಉಕ್ರೇನ್ ಹ್ಯಾಸ್ ಪರ್ಚೇಸ್ಡ್ ಹೈಯೆಸ್ಟ್ ವ್ಯಾಲ್ಯೂ ಆಫ್ ವೆಪನ್ಸ್ ಅಕ್ರಾಸ್ ದಿ ಗ್ಲೋಬ್ ಅನ್ನೋದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಭಾರತ ದೇಶದ ಪೊಸಿಷನ್ ಏನಿದೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾ ಬಿಕೇಮ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಆರ್ಮ್ ಇಂಪೋರ್ಟರ್ ಇನ್ 2024. ಸೊ 2020-24ರಲ್ಲಿ ನಮ್ಮ ಭಾರತ ದೇಶ ಈ ಒಂದು ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ತಕ್ಕಂಥ ವಿಷಯದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಹಾಗಿದ್ರೆ ಮೊದಲನೇ ಸ್ಥಾನದಲ್ಲಿ ನಾವು ಉಕ್ರೇನ್ ಅನ್ನ ನೋಡಬಹುದಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ನಾವು ನಮ್ಮ ಭಾರತ ದೇಶವನ್ನು ನೋಡಬಹುದಾಗಿರುತ್ತೆ. ಸೊ 3ನೇ ಸ್ಥಾನದಲ್ಲಿ ಕತಾರ್, 4ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಮತ್ತು 5ನೇ ಸ್ಥಾನದಲ್ಲಿ ನಾವು ಪಾಕಿಸ್ತಾನವನ್ನು ನೋಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್? ಸೊ ಇದರ ಪ್ರಾಮುಖ್ಯತೆ ಏನು? ಇದರ ಪ್ರಾಮುಖ್ಯತೆ ಏನು ಅಂದರೆ we can see this update as both in positive and negative way. ಪಾಸಿಟಿವ್ ವೇ ಏನು ಅಂದರೆ ಸೊ ಸಿನ್ಸ್ ಇಂಡಿಯಾ ಹ್ಯಾಸ್ ಸೋ ಮೆನಿ ಬಾರ್ಡರ್ ಇಶ್ಯೂಸ್, ಪರ್ಟಿಕ್ಯುಲರ್ಲಿ ಈ ಒಂದು ಚೈನಾ ಮತ್ತು ಪಾಕಿಸ್ತಾನ ನಡುವೆ ಗಡಿ ವಿವಾದಗಳನ್ನು ಹೊಂದಿರುವ ಕಾರಣದಿಂದ ಸೊ ಇಟ್ ಈಸ್ ಮ್ಯಾಂಡೇಟ್ರಿ ಫಾರ್ ಎನಿ ಗವರ್ನಮೆಂಟ್ ಟು ಇನ್ವೆಸ್ಟ್ ಇನ್ ವೆಪನ್ಸ್ ಅಥವಾ ಈ ಒಂದು ಶಸ್ತ್ರಾಸ್ತ್ರಗಳ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಇಫ್ ಯು ಲುಕ್ ದಿಸ್ ಇನ್ ಅನದರ್ ಆ್ಯಂಗಲ್, ಸೊ ವಿ ಆರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಮನಿ ಆನ್ ಡಿಫೆನ್ಸ್ ಆ್ಯಂಡ್ ವಿಚ್ ವಿ ಆರ್ ನಾಟ್ ಅಲ್ಟಿಮೇಟ್ಲಿ ಗೋಯಿಂಗ್ ಟು ಯೂಸ್. ಸೊ ವಿ ಗೋಯಿಂಗ್ ಟು ಯೂಸ್ ಆಲ್ ದೀಸ್ ವೆಪನ್ಸ್ ಓನ್ಲಿ ಇಫ್ ದೇರ್ ಇಸ್ ಅ ವಾರ್. So
ವಾರ್ ಇಲ್ಲದೇ ಇದ್ದರೆ ಸೊ ಎಲ್ಲ ವೆಪನ್ಸ್ಗಳನ್ನು ನಾವು ಯೂಸ್ ಮಾಡೋದಿಲ್ಲ. ಇಮ್ಯಾಜಿನ್ ಆಲ್ ದಿಸ್ ಮನಿ ಈಸ್ ಇನ್ವೆಸ್ಟೆಡ್ ಇನ್ ಸೋಷಿಯಲ್ ವೆಲ್ಫೇರ್. ಸೊ ಈ ಎಲ್ಲ ಹಣವನ್ನು ನಾವು ಸಮಾಜ ಕಲ್ಯಾಣದ ಮೇಲೆ ಇನ್ವೆಸ್ಟ್ ಮಾಡಿದ್ದೇ ಆಗಿದ್ದಲ್ಲಿ ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಜುಕೇಷನ್ ಇಶ್ಯೂಸ್, ಪಾವರ್ಟಿ ಇಶ್ಯೂಸ್, ಹೆಲ್ತ್ ಸೆಕ್ಟರ್ ಇಶ್ಯೂಸ್ ಇವೆಲ್ಲವನ್ನು ನಾವು ಸುಲಭವಾಗಿ ನಮ್ಮಲ್ಲಿರ್ತಕ್ಕಂಥ ಬಜೆಟ್ನ ಮುಖಾಂತರ ನಾವು ಯಶಸ್ವಿಯಾಗಿ ನಿಭಾಯಿಸಬಹುದಾಗಿತ್ತು. ಬಟ್ ಈ ಒಂದು ಡಿಫೆನ್ಸ್ ಸೆಕ್ಟರ್ಗೆ ನಾವು ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾ ಇರುವ ಕಾರಣದಿಂದ ಸೊ ಬೇರೆ ಸೆಕ್ಟರ್ಗಳ ಮೇಲೆ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎನಿವೇಸ್, ಸೊ ನಮ್ಮ ಭಾರತ ದೇಶ ಈಗ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಮೇಜರ್ ಆರ್ಮ್ಸ್ ಆಗಿರುತ್ತೆ. ಸೊ 2020 ಮತ್ತು 2024ನೇ ಸಾಲಿನಲ್ಲಿ 8.3% ಆಫ್ ದಿ ಗ್ಲೋಬಲ್ ಆರ್ಮ್ ಇಂಪೋರ್ಟ್ಸ್, ಅಂದರೆ ಟೋಟಲ್ 100% ಗ್ಲೋಬಲಿ ಈ ಆರ್ಮ್ಸ್ ಏನು ಇಂಪೋರ್ಟ್ ಆಗಿದೆ ಸೊ ಅದರಲ್ಲಿ 8.3% ಅಷ್ಟು ಆರ್ಮ್ಸನ್ನು ನಮ್ಮ ಭಾರತ ದೇಶ ಮಾತ್ರ ಖರೀದಿ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪರ್ಸೆಂಟೇಜ್ನೊಂದಿಗೆ ಜಾಗತಿಕವಾಗಿ ನಾವು ಸೆಕೆಂಡ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನು ಕೊಟ್ಟಿರ್ತಕ್ಕಂಥವ್ರು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನು ನಾವು ಸಿಪ್ರಿ ರಿಪೋರ್ಟ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಇದರಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರ್ತಕ್ಕಂಥ ರಾಷ್ಟ್ರ ಉಕ್ರೇನ್ ರಾಷ್ಟ್ರವಾಗಿರುತ್ತೆ. ಸೊ ಯಾಕೆ ಉಕ್ರೇನ್ ಫಸ್ಟ್ ಪ್ಲೇಸಲ್ಲಿದೆ ಅಂತ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ದೆ ವಾಸ್ ಅ ವಾರ್ ಬಿಟ್ವೀನ್ ರಷ್ಯಾ ಮತ್ತು ಉಕ್ರೇನ್ ಇದ್ದಿದ್ದ ಕಾರಣದಿಂದ ಸೊ ಈ ರಷ್ಯಾ ಈಸ್ ನಾಟ್ ಇನ್ ಟಾಪಲ್ಲಿ ಇಲ್ಲ. ಕಾರಣ ಏನು ಅಂದರೆ ಸೊ ರಷ್ಯಾ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ಸ್ ಓನ್ ವೆಪನ್ಸ್, ತನ್ನ ಶಸ್ತ್ರಾಸ್ತ್ರಗಳನ್ನು ತಾನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಬಟ್ ಉಕ್ರೇನ್ಗೆ ಆ ಒಂದು ಸಾಮರ್ಥ್ಯ ಇಲ್ಲ. ಅದರಿಂದ ಅದು ಬೇರೆ ರಾಷ್ಟ್ರಗಳೊಂದಿಗೆ ಖರೀದಿ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾವಿವಾಗ ನಮ್ಮ ಭಾರತ ದೇಶವನ್ನು ಪರ್ಟಿಕ್ಯುಲರ್ ಆಗಿ ನಾವು ಕನ್ಸಿಡರ್ ಮಾಡಿದಾಗ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಯುವರ್ ಎಸ್ಸೆ ರೈಟಿಂಗ್ ಆರ್ ಇವನ್ ಮೇನ್ಸ್ ಆನ್ಸರ್ ರೈಟಿಂಗ್. ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್ ಬಂದಾಗ ಸೊ ಎಲ್ಲ ಸ್ಟ್ಯಾಟಿಸ್ಟಿಕ್ಸನ್ನು ನೀವು ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ನಮ್ಮ ಭಾರತ ದೇಶಕ್ಕೆ ಈ ಆರ್ಮ್ಸನ್ನು ಇಂಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರಗಳಲ್ಲಿ ಫಸ್ಟ್ ಪೊಸಿಷನಲ್ಲಿರ್ತಕ್ಕಂಥ ರಾಷ್ಟ್ರ ರಷ್ಯಾ ಆಗಿರುತ್ತೆ. ಸೊ ರಷ್ಯಾ ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಹೆಚ್ಚಿನ ವೆಪನ್ಸನ್ನು ಸಪ್ಲೈ ಮಾಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇದು ಈ ಒಂದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿರುತ್ತೆ. ಸಿ 2015 to 19 ಈ ವರ್ಷದಲ್ಲಿ 55% ಆಫ್ ದಿ ಟೋಟಲ್ ಪರ್ಚೇಸನ್ನು ನಾವು ರಷ್ಯಾದಿಂದ ಮಾಡ್ತಾ ಇದ್ವಿ. ಸೊ ಈಗ ಅದು 36%ಗೆ ರೆಡ್ಯೂಸ್ ಆಗಿರುತ್ತೆ. ದೋ ದ ಪರ್ಸೆಂಟೇಜ್ ಈಸ್ ರೆಡ್ಯೂಸ್ಡ್, ಸ್ಟಿಲ್ ವಿ ಆರ್ ಬೈಯಿಂಗ್ ಹೈಯೆಸ್ಟ್ ವೆಪನ್ಸ್ ಫ್ರಮ್ ರಷ್ಯಾ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದಮೇಲೆ ಸೆಕೆಂಡ್ ಹೈಯೆಸ್ಟ್ ಬಂದು ಫ್ರಾನ್ಸ್ನಿಂದ ನಾವು ಬೈ ಮಾಡ್ತಾ ಇದ್ದೇವೆ. ಸರಿಸುಮಾರು 28% ಆಫ್ ದಿ ವೆಪನ್ಸನ್ನು ನಾವು ಫ್ರಾನ್ಸಿಂದ ಬೈ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಗ್ಲೋಬಲ್ ಕಾಂಟೆಕ್ಸ್ಟ್ ಅಥವಾ ಜಾಗತಿಕ ಸಂದರ್ಭವನ್ನು ನೋಡಿದ್ದೇ ಆದಲ್ಲಿ ಸೊ Ukraine's import surged nearly 100 times compared to 2015-19. ಸೊ 2015 ಮತ್ತು 19ಕ್ಕೆ ಹೋಲಿಕೆ ಮಾಡಿದಾಗ ಉಕ್ರೇನ್ ಇವಾಗ ಏನು ವೆಪನ್ಸ್ ಅನ್ನ ಖರೀದಿ ಮಾಡ್ತಾ ಇದೆ ಅದು 100 ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರಕ್ಕೆ ಸರಿಸುಮಾರು 35 ರಾಷ್ಟ್ರಗಳಿಂದ ಅವರು ಆರ್ಮ್ಸ್ ಅನ್ನ ಖರೀದಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಇಂಪೋರ್ಟ್ ಏನಿದೆ ಸೊ ಇದಕ್ಕೆ ಪ್ರಮುಖ ಕಾರಣ ಆಸ್ ಎವ್ರಿಬಡಿ ನೋಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ ಅಂಡ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಂಡಿಯಾ ಮತ್ತು ಪಾಕಿಸ್ತಾನ್. ಸೊ ಇದನ್ನು ಡಿಟರೆನ್ಸ್ ಮಾಡಲಿಕ್ಕೆ ಅಂದರೆ ಸೊ ವಿ ನೀಡ್ ಟು ಶೋ ದೀಸ್ ಕಂಟ್ರೀಸ್ ದಟ್ ವಿ ಆರ್ ವಾರ್ ರೆಡಿ ಅನ್ನೋದನ್ನು ತೋರಿಸಲಿಕ್ಕೆ ಸೊ ಈ ಒಂದು ವೆಪನ್ಸನ್ನು ನಾವು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ರೀಜನಲ್ ಟ್ರೆಂಡ್ ಅಂದರೆ ಪ್ರಾದೇಶಿಕ ಪ್ರವೃತ್ತಿ. ನಾವು ಇಷ್ಟೊತ್ತು ನೋಡಿದ್ದು ಗ್ಲೋಬಲ್ ಕಾಂಟೆಕ್ಸ್ಟ್ ಆಗಿರುತ್ತೆ. ಸೊ ಪ್ರಾದೇಶಿಕ ಪ್ರವೃತ್ತಿಯನ್ನು ನಾವು ನೋಡಿದ್ದೆ ಅದರಲ್ಲಿ 4 out of the top 10 global arm importers were from ಏಷ್ಯಾ ಮತ್ತು ಓಷಿಯಾನಿಯಾ. ಅಂದರೆ ಜಾಗತಿಕವಾಗಿ ಇರ್ತಕ್ಕಂಥ ಟಾಪ್ 10 ರಾಷ್ಟ್ರಗಳನ್ನು ತೆಗೆದುಕೊಂಡಾಗ ಅದರಲ್ಲಿ 4 ರಾಷ್ಟ್ರಗಳನ್ನು ನಾವು ಏಷ್ಯಾ ಮತ್ತು ಓಷಿಯಾನಿಯಾದಲ್ಲಿ ನೋಡ್ಬೋದಾಗಿರುತ್ತೆ. ಆ 4 ರಾಷ್ಟ್ರಗಳು ಇಂಡಿಯಾ, ಪಾಕಿಸ್ತಾನ್, ಜಪಾನ್ ಮತ್ತು ಆಸ್ಟ್ರೇಲಿಯಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ 4 ರಾಷ್ಟ್ರಗಳು ಗ್ಲೋಬಲಿ ಅಂದರೆ ಜಾಗತಿಕವಾಗಿ ಒಟ್ಟು ಏನು ಇಂಪೋರ್ಟ್ ಆಗ್ತಾ ಇದೆ ಸೊ ಅದರಲ್ಲಿ 33% ಕಾಂಟ್ರಿಬ್ಯೂಷನ್ ಈ 4 ರಾಷ್ಟ್ರಗಳೇ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2025ರ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಕರ್ನಾಟಕ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಮೆಂಡ್ಮೆಂಟ್ ಬಿಲ್
2025. ಸೊ ಇದಿನ್ನು ಅಮೆಂಡ್ಮೆಂಟ್ ಬಿಲ್ ಆಗಿರುತ್ತೆ. ಸೊ ಇದು ಈ ಒಂದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಥವಾ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಮಸೂದೆಗೆ ಈಗ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಸೊ ಈ ತಿದ್ದುಪಡಿಯ ಉದ್ದೇಶ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷಿ ಉತ್ಪನ್ನಗಳ ವ್ಯಾಪಾರದಲ್ಲಿ ತೊಡಗಿರ್ತಕ್ಕಂಥ ಇ ಕಾಮರ್ಸ್ ವೇದಿಕೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು. ಅಂದರೆ ಟು ರೆಗ್ಯುಲೇಟ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಇನ್ವಾಲ್ವಿಂಗ್ ಇನ್ ಟ್ರೇಡಿಂಗ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಅಂದರೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ಪನ್ನಗಳನ್ನು ನೀವು ಆನ್ಲೈನಲ್ಲಿ ಇವತ್ತೇನು ಖರೀದಿ ಮಾಡ್ತಾ ಇದ್ದೀರ ಅಂದರೆ ಸೊ ಅದಕ್ಕೆ ಯಾವುದೇ ರೀತಿಯ ರೆಗ್ಯುಲೇಷನ್ಸ್ ಇರೋದಿಲ್ಲ. ಅಂದರೆ ಅದರ ಕಾಸ್ಟ್ ಆಗಿರ್ಬೋದು ಅಥವಾ ಅದನ್ನು ಪ್ರೊಕ್ಯೂರ್ ಮಾಡ್ತಕ್ಕಂಥದ್ದಾಗಲಿ, ಸ್ಟೋರೇಜ್ ಮಾಡ್ತಕ್ಕಂಥದ್ದಾಗಲಿ ಅಥವಾ ಟ್ಯಾಕ್ಸೇಷನ್ ಸಿಸ್ಟಮ್ ಆಗಲಿ, ಸೊ ಯಾವುದಕ್ಕೂ ಈಗ ನಾರ್ಮ್ಸನ್ನು ಕೊಟ್ಟಿರೋದಿಲ್ಲ. ಬಟ್ ಇನ್ಮೇಲೆ ಈ ಇ ಕಾಮರ್ಸ್ ಅಂದರೆ ಆನ್ಲೈನ್ ಮುಖಾಂತರ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ದೆ ಆದಲ್ಲಿ ಸೊ ಅವ್ರಿಗೂ ಕೂಡ ರೆಗ್ಯುಲೇಷನ್ಸ್ ಬರುತ್ತೆ. ಸೊ ಅದನ್ನು ಇಂಟ್ರಡ್ಯೂಸ್ ಮಾಡ್ತಕ್ಕಂಥ ಮಸೂದೆ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನು ನಾವು APMC ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳ್ತೇವೆ. ಸೊ ಈ ಒಂದು APMC ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಿಗೆ ಅಂದರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸನ್ನು ಮಾರಾಟ ಮಾಡ್ತಕ್ಕಂಥ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಕೆಲವೊಂದು ರೆಗ್ಯುಲೇಷನ್ಸನ್ನು ಹೇಳ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಇದಾಗಿರುತ್ತೆ. ಸೊ ಈ ಒಂದು ಅಮೆಂಡ್ಮೆಂಟ್ ಏನಿದೆ ಈಗ ಆಗಲೇ ಅಂದರೆ ಈ ಫಿಸಿಕಲ್ ಮಾರ್ಕೆಟ್ ಏನಿರುತ್ತೆ ಅಂದರೆ ಭೌತಿಕವಾಗಿ ಸಂತೆಗಳು ಅಥವಾ ಮಾರುಕಟ್ಟೆಗಳೇನಿರುತ್ತೆ ಸೊ ಅದಕ್ಕಿಂತ ಮೀರಿ ಈ ಒಂದು ಇ ಕಾಮರ್ಸ್ ಈಗ ಅತ್ಯಂತ ಹೆಚ್ಚಿನ ಪ್ರವೃತ್ತಿಗೆ ಬರ್ತಾ ಇರ್ತಕ್ಕಂಥ ಒಂದು ಮಾರ್ಕೆಟ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅದನ್ನು ಈಗಲಿಂದನೇ ರೆಗ್ಯುಲೇಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಬಿಲ್ ಅನ್ನ ಇಂಟ್ರಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಪರ್ಪಸ್ ಆಫ್ ದಿ ಬಿಲ್? ಈ ಒಂದು ಬಿಲ್ನ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಅಮೆಝಾನ್, ಬಿಗ್ ಬಾಸ್ಕೆಟ್ ಮತ್ತು ಡಿ-ಮಾರ್ಟ್, ಸೊ ಇವೆಲ್ಲ ಏನಿದ್ದಾವೆ ಸೊ ಇವೆಲ್ಲವನ್ನು ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ಗೆ ತೊಗೊಂಬರ್ತಕ್ಕಂಥದ್ದು. ಅಂದರೆ ಯಾವುದೇ ನಿಯಂತ್ರಣ ಪ್ರಸ್ತುತವಾಗಿಲ್ಲ. ಸೊ ಇವೆಲ್ಲವನ್ನು ಒಂದು ರೆಗ್ಯುಲೇಟರಿ ನಾರ್ಮ್ಸ್ಗೆ ತರ್ತಕ್ಕಂಥದ್ದು ಅಂಡರ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟ್ ಕಮಿಟೀಸ್ ಅಂತ ಕರಿತೇವೆ. ಇದನ್ನು ಇನ್ ಶಾರ್ಟ್ ನಾವು APMC ಅಂತ ಹೇಳ್ತೇವೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಅಡಿಯಲ್ಲಿ ಒಂದು ನಿಯಂತ್ರಣಕ್ಕೆ ತರ್ತಕ್ಕಂಥದ್ದು ಈ ಒಂದು ಅಮೆಂಡ್ಮೆಂಟ್ನ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಅಮೆಂಡ್ಮೆಂಟ್ನ ಜೊತೆಗೆ to ensure these platforms comply with cess payment and operate within legal provisions. ಅಂದರೆ ಈ ಒಂದು ಕಾನೂನಿನ ನಿಬಂಧನೆಗಳೇನಿರ್ತವೆ ಅದರ ಅಡಿಯಲ್ಲಿ ಅಥವಾ ಅದರ ಒಳಗಡೆ ಕೆಲಸ ಮಾಡಬೇಕು. ಅದರ ಜೊತೆಗೆ ಸೊ ಈ ಒಂದು ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಅವ್ರು ಏನು ಮಾರಾಟ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೆಸ್ ಚಾರ್ಜಸ್ ಏನಿರುತ್ತೆ ಸೊ ಅದನ್ನು ಪೇ ಮಾಡುವ ಹಾಗೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ತಿದ್ದುಪಡಿಯ ಉದ್ದೇಶವಾಗಿ ನಾವು ಗಮನಿಸಬಹುದಾಗಿರುತ್ತೆ. ನಾವು ವಾಟ್ ಆರ್ ದಿ ಪ್ರಾವಿಷನ್ಸ್, ಇದರಲ್ಲಿರ್ತಕ್ಕಂಥ ಪ್ರಮುಖ ನಿಬಂಧನೆಗಳೇನು ಅಂತ ನಾವು ನೋಡೋದಾದ್ರೆ, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಮಸ್ಟ್ ಒಬ್ಟೈನ್ ಲೈಸೆನ್ಸ್ ಟು ಟ್ರೇಡ್ ನೋಟಿಫೈಡ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್. ಅಂದರೆ ಅಧಿಸೂಚಿತವಾಗಿರ್ತಕ್ಕಂಥ ಕೃಷಿ ಉತ್ಪನ್ನಗಳನ್ನು ಅವರೇನಾದರೂ ಆನ್ಲೈನ್ ಮುಖಾಂತರ ಮಾರಾಟ ಮಾಡಬೇಕಾಗಿದ್ದಲ್ಲಿ ಒಂದು ಪರವಾನಗಿಯನ್ನು ಪಡ್ಕೊಳ್ಬೇಕು. ಇಷ್ಟು ದಿನ ಯಾವುದೇ ರೀತಿಯ ಸಿಸ್ಟಮ್ ಆ ರೀತಿ ಇರಲಿಲ್ಲ. ಸೊ ನೇರವಾಗಿ ಅವರು ಮಾರಾಟ ಮಾಡ್ಬೋದಾಗಿತ್ತು. ಬಟ್ ಈ ಒಂದು ಮಸೂದೆ ಕಾಯ್ದೆಯಾಗಿ ಕನ್ವರ್ಟ್ ಆಗಿದ್ದೆ ಆದಲ್ಲಿ ಸೊ ಅವರು ಪರವಾನಗಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಕಡ್ಡಾಯವಾಗುತ್ತೆ. ಅದರ ಜೊತೆಗೆ ಸೊ ಇಟ್ ಮ್ಯಾಂಡೇಟೆಡ್ ಟು ಪೇ ಸೆಸ್ ಟು APMC. ಸೊ APMCಗೆ ಸೆಸ್ ಅನ್ನ ಪೇ ಮಾಡ್ತಕ್ಕಂಥದ್ದು ಕಡ್ಡಾಯವಾಗ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ವೇರ್ ಹೌಸ್ ಸರ್ವಿಸ್ ಪ್ರೊವೈಡರ್ಸ್ ಅಂದರೆ ಗೋದಾಮು ಸೇವಾ ಪೂರೈಕೆದಾರರು ಏನಿರ್ತಾರೆ, ದ ಬಿಲ್ ಡಿಫೈನ್ಸ್ ದೇರ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ಸೇಫ್ ಸ್ಟೋರೇಜ್. ಅಂದರೆ ಬರೀ ಮಾರಾಟ ಮಾಡ್ತಕ್ಕಂಥದ್ದಲ್ಲ, ಈ ಉತ್ಪನ್ನಗಳನ್ನು ಸುರಕ್ಷಿತವಾಗಿ ಅವರು ಸಂಗ್ರಹ ಮಾಡಬೇಕು. ಅದರ ಜೊತೆಗೆ ಇನ್ಶೂರೆನ್ಸ್ ಕವರೇಜ್ ಅಂದರೆ ವಿಮೆಯನ್ನು ನೀಡ್ತಕ್ಕಂಥದ್ದು. ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ವೇಯಿಂಗ್ ಸಿಸ್ಟಮ್ಸನ್ನು ಇಂಟ್ರಡ್ಯೂಸ್ ಮಾಡಬೇಕು. ಅಂದರೆ ಫಿಸಿಕಲ್ ಬ್ಯಾಲೆನ್ಸನ್ನು ಯೂಸ್ ಮಾಡೋದರ ಬದಲಾಗಿ ಎಲೆಕ್ಟ್ರಾನಿಕ್ ವೇಯಿಂಗ್ ಸಿಸ್ಟಮನ್ನು ಇನ್ಕ್ಲೂಡ್ ಮಾಡಿ ಅದ್ರ ಜೊತೆಗೆ ಕ್ವಾಲಿಟಿ ಸರ್ಟಿಫಿಕೇಶನ್ ಇವೆಲ್ಲವನ್ನ ಕೂಡ ಅವರು ಹೊಂದಿರಬೇಕಾಗಿರುತ್ತೆ. ಸೊ ಇವೆಲ್ಲವನ್ನ ಕೂಡ ಈ ಒಂದು ಕಾಯ್ದೆಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾರು ಇದನ್ನ ಎನ್ಫೋರ್ಸ್ ಮಾಡ್ತಾರೆ, ಇದನ್ನ ಜಾರಿಗೆ ತರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ APMC ಡೈರೆಕ್ಟರ್, ಇವರನ್ನ ನಾವು APMC ನಿರ್ದೇಶಕರು ಅಂತ ನಾವೇನು ಹೇಳ್ತೇವೆ. ಸೊ ಇವರು ಇದನ್ನ ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರವನ್ನ APMC ಡೈರೆಕ್ಟರ್ಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ with this, let's get into question number 4. ಮೀಸಲಾದ ಜೈನ ಅಭಿವೃದ್ಧಿ ನಿಗಮವನ್ನು ರಚಿಸಲು ಯಾವ ಭಾರತೀಯ ರಾಜ್ಯ ಪ್ರಸ್ತಾಪಿಸಿದೆ?
ವಿಚ್ ಇಂಡಿಯನ್ ಸ್ಟೇಟ್ ಪ್ರಪೋಸ್ಡ್ ಕ್ರಿಯೇಷನ್ ಆಫ್ ಡೆಡಿಕೇಟೆಡ್ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅಂದರೆ ಈ ಜೈನ್ ಅಂತಕ್ಕಂಥದ್ದು ಮೈನಾರಿಟಿಯಲ್ಲಿ ಬರ್ತಕ್ಕಂಥ ಒಂದು ಕಮ್ಯುನಿಟಿ ಆಗಿರುತ್ತೆ. ಸೊ ಇವರಿಗೆ ಸಂಬಂಧಪಟ್ಟಂತೆ ಒಂದು ನಿಗಮವನ್ನು ಸ್ಥಾಪಿಸ್ತಕ್ಕಂಥ ಪ್ರಸ್ತಾವನೆಯನ್ನು ಅಥವಾ ಪ್ರಸ್ತಾಪವನ್ನು ಯಾವ ರಾಜ್ಯ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರೀತೇವೆ. ಸೊ ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಕರ್ನಾಟಕ ಮೈನಾರಿಟಿ ವೆಲ್ಫೇರ್ ಮಿನಿಸ್ಟರ್ ಆಗಿರ್ತಕ್ಕಂಥ ಜಮೀರ್ ಅಹಮದ್ ರವರು, ಸೊ ಇವರು ಈ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಷನಲ್ಲಿ ಈ ಜೈನ್ ಡೆವಲಪ್ಮೆಂಟ್ ಕಾರ್ಪೊರೇಷನನ್ನು ಡೆವಲಪ್ ಮಾಡ್ತಕ್ಕಂಥ ಅಥವಾ ಅದನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಅಥವಾ ಒಂದು ಎಸ್ಟ್ಯಾಬ್ಲಿಷ್ಮೆಂಟನ್ನು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಅವರು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ಈ ಒಂದು ಜೈನ್ ಕಮ್ಯುನಿಟಿ ಏನಿರುತ್ತೆ, ಸೊ ಅವರ ನೀಡ್ಸನ್ನು ಅಡ್ರೆಸ್ ಮಾಡಲಿಕ್ಕೆ ಅಂದರೆ ಅವರ ಅಗತ್ಯಗಳನ್ನು ಪೂರೈಸಲಿಕ್ಕೆ ಸೊ ಈ ಒಂದು ನಿಗಮವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ನಾವು ವೈ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಕರ್ನಾಟಕ? ಸೊ ಕರ್ನಾಟಕದಲ್ಲಿ ಸರಿಸುಮಾರು 20 lakh ಜೈನ್ ಪಾಪ್ಯುಲೇಷನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. 20 ಲಕ್ಷ ಜೈನ್ ಜನಸಂಖ್ಯೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 15 lakh ಕನ್ನಡ ಸ್ಪೀಕಿಂಗ್ ದಿಗಂಬರ ಜೈನ್ ಆಗಿರ್ತಾರೆ. ಅಂದರೆ ಇದರಲ್ಲಿ 15 ಲಕ್ಷ ಯಾರಿರ್ತಾರೆ ಅವರು ಕನ್ನಡ ಭಾಷೆ ಮಾತಾಡ್ತಕ್ಕಂಥ ದಿಗಂಬರ ಜೈನರನ್ನು ಹೊಂದಿರ್ತಾರೆ. ಸೊ ಇವರು ಪ್ರಮುಖವಾಗಿ ಬೆಳಗಾವಿ, ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಮ್ಯುನಿಟಿ ಆಗಿರುತ್ತೆ. ಸೊ ಇವರ ಜೊತೆಗೆ 4.75 lakh ಜೈನ್ಸನ್ನು ಒರಿಜಿನಲಿ ಫ್ರಮ್ ರಾಜಸ್ಥಾನ್, ಅಂದರೆ ಹಿಸ್ಟಾರಿಕಲಿ ಅರೌಂಡ್ 15 lakh ಕನ್ನಡ ಮಾತಾಡ್ತಕ್ಕಂಥ ಜೈನರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅದ್ರ ಜೊತೆಗೆ ಸರಿಸುಮಾರು 4.75 lakhs ಅಷ್ಟು ಜೈನರು ರಾಜಸ್ಥಾನದಿಂದ ಇಲ್ಲಿಗೆ ವಲಸೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್? ಈ ನಿಗಮವನ್ನು ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದರೆ, ಸೊ ಈ ಒಂದು ಜೈನ್ ಕಮ್ಯುನಿಟಿಗೆ ಒಂದು ಫೇರ್ ರೆಪ್ರೆಸೆಂಟೇಷನ್ ಅಂಡ್ ಸಪೋರ್ಟ್, ಅಂದರೆ ಈ ಒಂದು ನ್ಯಾಯಯುತವಾದ ಒಂದು ಪ್ರಾತಿನಿಧ್ಯ ಮತ್ತು ಬೆಂಬಲವನ್ನು ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಜೈನ್ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂತೆ ಡೆಡಿಕೇಟೆಡ್ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕು, ಅಂದರೆ ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಾಣ ಮಾಡಬೇಕಂತಕ್ಕಂಥದ್ದು. ಸೊ ಅದನ್ನು ಈ ಒಂದು ನಿಗಮದ ಮುಖಾಂತರ ನಿರ್ಮಾಣ ಮಾಡುವ ಉದ್ದೇಶದಿಂದ ಸೊ ಇದನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಇತ್ತೀಚೆಗೆ ಮಲ್ಹಾರ್ ಪ್ರಮಾಣೀಕರಣ ಉಪಕ್ರಮವನ್ನು ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು? ವಿಚ್ ಇಂಡಿಯನ್ ಸ್ಟೇಟ್ ರೀಸೆಂಟ್ಲಿ ಲಾಂಚ್ಡ್ ದಿ ಮಲ್ಹಾರ್ ಸರ್ಟಿಫಿಕೇಶನ್ ಇನಿಷಿಯೇಟಿವ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಮಲ್ಹಾರ್ ಪ್ರಮಾಣೀಕರಣ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿರ್ತಕ್ಕಂತಹ ರಾಜ್ಯ ಮಹಾರಾಷ್ಟ್ರ ರಾಜ್ಯದವರು ಇದನ್ನು ಲಾಂಚ್ ಮಾಡಿರ್ತಾರೆ. ಏನಿದು ಮಲ್ಹಾರ್ ಸರ್ಟಿಫಿಕೇಟ್ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಈ ಮಲ್ಹಾರ್ ಸರ್ಟಿಫಿಕೇಶನ್ ಅಂತಕ್ಕಂಥದ್ದು ಮಹಾರಾಷ್ಟ್ರದವರು ತರ್ತಾ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಇದನ್ನು ಹಿಂದೂ ಓನ್ಲಿ ಮೀಟ್ ಇನಿಷಿಯೇಟಿವ್ ಅಂತ ಕರಿತೇವೆ. ಅಂದರೆ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಮಾಂಸ ಮಾರಾಟ ಮಾಡ್ತಕ್ಕಂಥ ಒಂದು ಮಳಿಗೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಮುಸ್ಲಿಂ ಬಂದಾಗ ಅಲಾಲ್ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಸೊ ಅದನ್ನು ಮಲ್ಹಾರ್ ಅಂತ ಕರಿತೇವೆ. ಸೊ ಈ ಪದ್ಧತಿಯಲ್ಲಿ ಆ ಪ್ರಾಡಕ್ಟನ್ನು ಒದಗಿಸ್ತಕ್ಕಂಥ ಒಂದು ಮಳಿಗೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಮಹಾರಾಷ್ಟ್ರ ಈ ಒಂದು ಮಲ್ಹಾರ್ ಸರ್ಟಿಫಿಕೇಶನನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಮಲ್ಹಾರ್ ಸರ್ಟಿಫಿಕೇಶನ್ ಅನ್ನು ಲಾಂಚ್ ಮಾಡಿರ್ತಕ್ಕಂಥವರು ಮಹಾರಾಷ್ಟ್ರ ಸರ್ಕಾರದಿಂದ ಲಾಂಚ್ ಮಾಡಿರ್ತಾರೆ. ಯಾವ ಉದ್ದೇಶಕ್ಕಾಗಿ ಇದನ್ನು ಲಾಂಚ್ ಮಾಡಿರ್ತಾರೆ ಅಂದರೆ ಟು ಪ್ರೊವೈಡ್ ಆ್ಯಂಡ್ ರೆಗ್ಯುಲೇಟ್ ದ ಮೀಟ್ ಮಾರ್ಕೆಟ್ ಫಾರ್ ಹಿಂದೂ ಕಮ್ಯುನಿಟಿ, ಅಂದರೆ ಹಿಂದೂ ಸಮುದಾಯಕ್ಕೆ ಈ ಒಂದು ಮಾಂಸ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುವ ಗುರಿಯಿಂದ ಸೊ ಈ ಒಂದು ಸರ್ಟಿಫಿಕೇಶನ್ ಅಥವಾ ಪ್ರಾಮಾಣೀಕರಣವನ್ನು ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಪರ್ಪಸ್? ಈ ಒಂದು ಉಪಕ್ರಮದ ಉದ್ದೇಶ ಏನು ಅಂತ ನಾವು ನೋಡೋದಾದರೆ ಟು ರಿಜಿಸ್ಟರ್ ಆ್ಯಂಡ್ ವೆರಿಫೈ ಜಟ್ಕಾ ಮೀಟ್ ವೆಂಡರ್. ಸೊ ಈ ಒಂದು ಮೀಟ್ ಮಲ್ಹಾರ್ ಅಂದರೂ ಒಂದೇ, ಜಟ್ಕಾ ಮೀಟ್ ವೆಂಡರ್ ಅಂದರೂ ಒಂದೇ. ಸೊ ಮಲ್ಹಾರ್ ಅಥವಾ ಜಟ್ಕಾ ಅಂದರೆ ಏನು, ಆ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ರೀತಿಯ ಮೀಟ್ ವೆಂಡರ್ಸ್ ಯಾರಿರ್ತಾರೆ ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅಂದರೆ ನೋಂದಣಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಸೊ ಈ ಒಂದು ಫೆಸಿಲಿಟಿಯನ್ನು ಒದಗಿಸಲಾಗುತ್ತೆ. ಆ್ಯಂಡ್ ದ ಮೀಟ್ ಈಸ್ ಪ್ರಿಪೇರ್ಡ್ ಅಕಾರ್ಡಿಂಗ್ ಟು ಹಿಂದೂ ರಿಲಿಜಿಯಸ್ ಟ್ರೆಡಿಷನ್ಸ್, ಅಂದರೆ ಹಿಂದೂ ಧಾರ್ಮಿಕ ಸಂಪ್ರದಾಯಗಳ ಪ್ರಕಾರ ಆ ಒಂದು ಮಾಂಸವನ್ನು ತಯಾರಿ ಮಾಡ್ತಕ್ಕಂಥದ್ದು. ಸೊ ಆ ರೀತಿಯ ವೆಂಡರ್ಸನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು ಸೊ ಈ ಒಂದು ಮಲ್ಹಾರ್ ಸರ್ಟಿಫಿಕೇಟ್ನ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಏಮ್ಸ್ ಟು ಪ್ರೊವೈಡ್ ಹಿಂದೂಸ್ ವಿತ್ ಆಕ್ಸೆಸ್ ಟು ಮೀಟ್ ಶಾಪ್ಸ್
ಎಕ್ಸ್ಕ್ಲೂಸಿವ್ಲಿ ಆಪರೇಟೆಡ್ ಬೈ ಮೆಂಬರ್ಸ್ ಆಫ್ ಹಿಂದೂ ಕಟಿಕ್ ಕಮ್ಯುನಿಟಿ, ಅಂದರೆ ಹಿಂದೂ ಕಟಿಕ್ ಸಮುದಾಯ ಅಂತ ಒಂದು ಬರುತ್ತೆ. ಸೊ ಅವರು ಪ್ರತ್ಯೇಕವಾಗಿ ಹಿಂದೂಗಳಿಗೋಸ್ಕರ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಮಾಂಸದ ಅಂಗಡಿಗಳೇನಿರುತ್ತೆ, ಸೊ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಗುರಿಯಿಂದ ಅಥವಾ ಅವರಿಗೆ ಒಂದು ಸರ್ಟಿಫಿಕೇಶನ್ ಅಥವಾ ಪ್ರಾಮಾಣೀಕರಣವನ್ನು ಒದಗಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಇನಿಷಿಯೇಟಿವ್ ಅನ್ನು ಮಹಾರಾಷ್ಟ್ರ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮಲಹಾರ್ ಅಂದರೆ ಏನು, ಜಟ್ಕಾ ಮೀಟ್ ಅಂದರೆ ಏನು. ಸೊ ಜಟ್ಕಾ ಮೀಟ್ ಅಂದರೆ ಸೊ ಅನಿಮಲ್ಸ್ ಆರ್ ಸ್ಲಾಟರ್ಡ್ ಇನ್ ಅ ಸಿಂಗಲ್ ಬ್ಲೋ, ಅಂದರೆ ಒಂದೇ ಏಟಿನಲ್ಲಿ ಪ್ರಾಣಿಗಳನ್ನು ಹತ್ಯೆ ಮಾಡ್ತಕ್ಕಂಥ ಒಂದು ಮೆಥಡನ್ನು ನಾವೇನಂತ ಕರಿತೀವಿ ಅಂದರೆ ಜಟ್ಕಾ ಮೆಥಡ್ ಅಂತ ಕರಿತೇವೆ. ಅಂದರೆ ಜಾಸ್ತಿ ಹಿಂಸೆಯನ್ನು ನೀಡದೆ ಪ್ರಾಣಿಗಳನ್ನು ಒನ್ ಸ್ಟ್ರೋಕಲ್ಲಿ ಸಾಯಿಸ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಜಟ್ಕಾ ಮೀಟ್ ಅಂತ ಕರಿತೇವೆ. ಸೊ ಇಟ್ ಈಸ್ ಡಿಫರಿಂಗ್ ಫ್ರಮ್ ಹಲಾಲ್ ಮೀಟ್, ಅಂದರೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಮಾಡ್ತಕ್ಕಂಥ ಈ ಒಂದು ಹಲಾಲ್ ಮೆಥಡ್ ಏನಿದೆ, ಸೊ ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಒಂದು ಮೆಥಡನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಹಲಾಲ್ ಅಂತಕ್ಕಂಥದ್ದು ಇಸ್ಲಾಮಿಕ್ ಬಚರಿಂಗ್ ಪ್ರಾಕ್ಟೀಸಸ್ ಅಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿರುತ್ತೆ, ಇಟ್ ಪ್ರಮೋಟ್ಸ್ ಜಟ್ಕಾ ಮೀಟ್ ಆಸ್ ದಿ ಡಯಟರಿ ಪ್ರಿಫರೆನ್ಸ್ ಫಾರ್ ಹಿಂದೂ ಆ್ಯಂಡ್ ಸಿಖ್ಸ್, ಅಂದರೆ ಪರ್ಟಿಕ್ಯುಲರ್ ಆಗಿ ಹಿಂದೂ ಮತ್ತು ಸಿಖ್ಖರಿಗೆ ಈ ಒಂದು ಜಟ್ಕಾ ಮಾಂಸವನ್ನು ಆಹಾರದ ಆದ್ಯತೆಯಾಗಿ ಉತ್ತೇಜನ ಮಾಡ್ತಕ್ಕಂಥದ್ದು ಸೊ ಈ ಒಂದು ಇನಿಷಿಯೇಟಿವ್ನ ಉದ್ದೇಶವಾಗಿರುತ್ತೆ. ಸೊ ಇದನ್ನು ಇಂಪ್ಲಿಮೆಂಟೇಷನ್ ಹೇಗೆ ಮಾಡ್ತಾರೆ, ಅನುಷ್ಠಾನವನ್ನು ಹೇಗೆ ಮಾಡ್ತಾರೆ, ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿರ್ತಾರೆ. ಈ ವೆಬ್ಸೈಟನ್ನು ನಾವೇನಂತ ಕರಿತೀವಿ ಅಂದರೆ ಮಲ್ಹಾರ್ ಸರ್ಟಿಫಿಕೇಷನ್.com ಅಂತ ಕರಿತೇವೆ. ಸೊ ಈ ಒಂದು ವೆಬ್ಸೈಟ್ನ ಮುಖಾಂತರ ಇದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸರ್ಟಿಫೈಡ್ ಮೀಟ್ ಈಸ್ ಮಾರ್ಕೆಟೆಡ್ ಆಸ್ ಫ್ರೆಶ್, ಕ್ಲೀನ್ ಮತ್ತು ಫ್ರೀ ಫ್ರಮ್ ಕಂಟ್ಯಾಮಿನೇಷನ್, ಅಂದರೆ ಯಾವುದೇ ರೀತಿಯ ಮಾಲಿನ್ಯ ರಹಿತವಾಗಿರ್ತಕ್ಕಂಥ ಹಿಂದೂ ಆಹಾರ ಪದ್ಧತಿಯ ಮುಖಾಂತರ ಆಹಾರಗಳನ್ನು ಮಾರಾಟ ಮಾಡಲಾಗುವುದು ಅಂತಕ್ಕಂಥ ಒಂದು ಪ್ರಾಮಾಣೀಕರಣವನ್ನು ಸೊ ಇಲ್ಲಿ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಕಾಂಟ್ರವರ್ಸಿ ಅಥವಾ ಇದಕ್ಕೆ ಬಂದಿರತಕ್ಕಂಥ ಟೀಕೆ ಏನು, ವಾಟ್ ಕೈಂಡ್ ಆಫ್ ಕ್ರಿಟಿಸಿಸಮ್ ಇಟ್ ಈಸ್ ಅಟ್ರಾಕ್ಟಿಂಗ್ ಅಂತ ನಾವಿಲ್ಲಿ ನೋಡೋದಾದರೆ, ಸೊ ಇಟ್ಸ್ ಸ್ಪಾರ್ಕ್ ದಿ ಡಿಬೇಟ್ ಓವರ್ ಇಟ್ಸ್ ಕಮ್ಯುನಲ್ ಆ್ಯಂಡ್ ಲೀಗಲ್ ಇಂಪ್ಲಿಕೇಶನ್ಸ್, ಅಂದರೆ ಈ ಒಂದು ಕೋಮು ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕ್ರಿಟಿಕ್ಸ್ ಏನಂತ ಆರ್ಗ್ಯೂ ಮಾಡ್ತಾ ಇದ್ದಾರೆ ಅಂದರೆ ಇಟ್ ಕುಡ್ ಮಾರ್ಜಿನಲೈಸ್ ನಾನ್ ಹಿಂದೂ ಬಚರ್ಸ್ ಆ್ಯಂಡ್ ಟ್ರೇಡರ್ಸ್, ಅಂದರೆ ಹಿಂದೂ ಏತರವಾಗಿರ್ತಕ್ಕಂಥ ಮಾಂಸ ಮಾರಾಟ ಮಾಡ್ತಕ್ಕಂಥವ್ರನ್ನ ಮಾರ್ಜಿನಲೈಸ್ ಮಾಡುತ್ತೆ. ಸೊ ಅದರಿಂದ ಅವರ ಒಂದು ಲೈವ್ಲಿಹುಡ್ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ಟೀಕೆದಾರರು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಎನ್ಫೋರ್ಸಸ್ ಹಿಂದೂ ಓನ್ಲಿ ಮೀಟ್ ಮಾರ್ಕೆಟ್ ಸೆಗ್ಮೆಂಟ್ ಮೇ ಫೇಸ್ ಚಾಲೆಂಜಸ್ ಅಂಡರ್ ಇಂಡಿಯನ್ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಲಾ. ಸೊ ನಮ್ಮ ಭಾರತ ದೇಶದಲ್ಲಿ ತಾರತಮ್ಯ ವಿರೋಧಿ ಕಾನೂನು ಅಂತ ಇದೆ. ಸೊ ಇದರ ಅಡಿಯಲ್ಲಿ ಇದನ್ನ ಜಾರಿ ತಂದ್ರೆ ಸೊ ಇದು ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಸೊ ಇದಕ್ಕೆ ವಿರುದ್ಧವಾಗಿ ಟೀಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. YouGov ಇಂಡಿಯಾ ವ್ಯಾಲ್ಯೂ ಶ್ರೇಯಾಂಕಗಳು 2025 ಪ್ರಕಾರ ಭಾರತದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ಗಳಲ್ಲಿ ಒಂದಾಗಿರ್ತಕ್ಕಂಥ ಅಮೂಲ್ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಅಕಾರ್ಡಿಂಗ್ ಟು YouGov ಇಂಡಿಯಾ ವ್ಯಾಲ್ಯೂ ರ್ಯಾಂಕಿಂಗ್ಸ್ 2025, ವಾಟ್ ಪೊಸಿಷನ್ ಡಿಡ್ ಅಮೂಲ್ ಸೆಕ್ಯೂರ್ ಅಮಾಂಗ್ ಇಂಡಿಯಾಸ್ ಮೋಸ್ಟ್ ವ್ಯಾಲ್ಯೂಬಲ್ ಬ್ರ್ಯಾಂಡ್? ಸೊ ನಾನು ಮಾತಾಡ್ತಕ್ಕಂಥದ್ದು ಅಮೂಲ್ ಬ್ರ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾನೆ. ಸೊ ಈ ಒಂದು ಬ್ರ್ಯಾಂಡ್ಗೆ ಸಂಬಂಧಪಟ್ಟಂತೆ YouGov ಇವರ ವತಿಯಿಂದ ಒಂದು ರ್ಯಾಂಕಿಂಗ್ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ನ ಪ್ರಕಾರ ಅಮೂಲ್ ಅಂತಕ್ಕಂಥದ್ದು ಮೋಸ್ಟ್ ವ್ಯಾಲ್ಯೂಬಲ್ ಬ್ರ್ಯಾಂಡ್ಸ್ ಈ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತೃತೀಯ ಅಥವಾ 3ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ಅಮೆಜಾನ್, 2ನೇ ಸ್ಥಾನದಲ್ಲಿ ಫ್ಲಿಪ್ಕಾರ್ಟ್, 3ನೇ ಸ್ಥಾನದಲ್ಲಿ ಅಮೂಲ್, 4ನೇ ಸ್ಥಾನದಲ್ಲಿ ತನಿಷ್ಕ್ ಮತ್ತು 5ನೇ ಸ್ಥಾನದಲ್ಲಿ ಮೇಕ್ ಮೈ ಟ್ರಿಪ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಕೂಡ ಮೋಸ್ಟ್ ವ್ಯಾಲ್ಯೂಬಲ್ ಬ್ರ್ಯಾಂಡ್ಸ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅಮೂಲ್ ಬಂದು ಇದು ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಆಗಿರುತ್ತೆ. ಸೊ ಇದು ಈಗ 3rd ಮೋಸ್ಟ್ ವ್ಯಾಲ್ಯೂಡ್ ಬ್ರ್ಯಾಂಡ್ ಆಗಿರುತ್ತೆ, ಅಂದರೆ 3ನೇ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಆಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಅಥವಾ ಈ
ರ್ಯಾಂಕಿಂಗನ್ನು ಬಿಡುಗಡೆ ಮಾಡಿರ್ತಕ್ಕಂಥವ್ರು YouGov ಇಂಡಿಯಾ ವ್ಯಾಲ್ಯೂ ರ್ಯಾಂಕಿಂಗ್ 2025 ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಶ್ರೇಯಾಂಕವಾಗಿರುತ್ತೆ. ಸೊ ಈ ಒಂದು ಪೊಸಿಷನ್ ಮತ್ತು ರ್ಯಾಂಕಿಂಗ್ ಏನಿದೆ ಇದನ್ನು ನಾವು FMCG ಅಂತ ಕರಿತೇವೆ. FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೇವೆ. ಸೊ ಅಮೂಲ್ ಇಸ್ ದ ಓನ್ಲಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಬ್ರ್ಯಾಂಡ್ ಇನ್ ದಿ ಟಾಪ್ 3 ಅಂದರೆ ಮೊದಲ 3ನೇ ಸ್ಥಾನದಲ್ಲಿರ್ತಕ್ಕಂಥ ಏಕೈಕ ವೇಗವಾಗಿ ಮಾರಾಟವಾಗುವ ಗ್ರಾಹಕ ಸರಕುಗಳ ಏಕೈಕ ಬ್ರ್ಯಾಂಡ್ ಆಗಿರುತ್ತೆ. ಬಿಕಾಸ್ ಅಮೂಲ್ ಮೇಜರ್ಲಿ ಸೆಲ್ಸ್ ಮಿಲ್ಕ್ ಪ್ರಾಡಕ್ಟ್ಸ್. ಸೊ ಅದನ್ನು ಹೆಚ್ಚು ಕಾಲ ಸ್ಟೋರ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದನ್ನು ನಾವು ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಲ್ಲಿ ಟಾಪ್ 3 ಅಲ್ಲಿರ್ತಕ್ಕಂಥ ಏಕೈಕ ಬ್ರ್ಯಾಂಡ್ ಆಗಿ ನಾವು ಅಮೂಲನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಅಮೆಜಾನ್ ಫಸ್ಟ್ ಪ್ಲೇಸ್ ಅಲ್ಲಿ ಮತ್ತು ಫ್ಲಿಪ್ಕಾರ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ಸೊ ಇವೆರಡರ ನಂತರ ಬರ್ತಕ್ಕಂಥ ಒಂದು ಬ್ರ್ಯಾಂಡ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವೈ ಇಟ್ ಈಸ್ ಬೀನ್ ಟ್ರಸ್ಟೆಡ್ ಅಥವಾ ಇದಕ್ಕೆ ಯಾಕೆ ನಾವು ಮೋಸ್ಟ್ ವ್ಯಾಲ್ಯೂಬಲ್ ಅಂತ ಕರಿತೀವಿ ಅಂದರೆ ಬಿಕಾಸ್ ಇಟ್ ಹ್ಯಾಸ್ ಕ್ರಿಯೇಟೆಡ್ ಲಾಟ್ ಆಫ್ ಕನ್ಸ್ಯೂಮರ್ ಟ್ರಸ್ಟ್. ಗ್ರಾಹಕರ ನಂಬಿಕೆಯನ್ನು ಕಳಿಸಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಆಗಿರುತ್ತೆ. ಬಿಕಾಸ್ ಆಫ್ ದಿ ಫೇರ್ ಪ್ರೈಸ್ ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಬೆಲೆ, ಹೈ ಕ್ವಾಲಿಟಿ, ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿ. ಸೊ ಇದರಿಂದ ಕನ್ಸ್ಯೂಮರ್ ಟ್ರಸ್ಟನ್ನು ಗಳಿಸಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈಗ ಅಮೂಲ್ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಸೊ ಇದನ್ನು ನಾವು ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಅಂದರೆ GCMMF ಸೊ ಇದನ್ನು ಮ್ಯಾನೇಜ್ ಮಾಡುತ್ತೆ, ಅಂದರೆ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಟ್ ಈಸ್ ಒನ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಐಕಾನಿಕ್ ಡೈರಿ ಬ್ರ್ಯಾಂಡ್ಸ್ ಆಗಿರ್ತಾರೆ. ನಮ್ಮ ಭಾರತ ದೇಶದ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಸಿದ್ಧವನ್ನು ಹೊಂದಿರತಕ್ಕಂಥ ಡೈರಿ ಬ್ರ್ಯಾಂಡ್ಗಳಲ್ಲಿ ಇದು ಕೂಡ ಒಂದಾಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಸ್ಥಾಪನೆ ಮಾಡಿರೋದು ಯಾವಾಗ? ಇಟ್ ವಾಸ್ ಫೌಂಡೆಡ್ ಇನ್ 1946, ಜಸ್ಟ್ 1 year ಬಿಫೋರ್ ಇಂಡಿಪೆಂಡೆನ್ಸ್. ನಮಗೆ ಸ್ವಾತಂತ್ರ್ಯ ಬರೋದಕ್ಕಿಂತ 1 ವರ್ಷ ಮುಂಚೆ ಇದನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನು ಗುಜರಾತ್ನ ಆನಂದ್ನಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಇಟ್ ವಾಸ್ ಪಾರ್ಟ್ ಆಫ್ ಇಂಡಿಯಾಸ್ ವೈಟ್ ರೆವಲ್ಯೂಷನ್ ಲೆಡ್ ಬೈ ಡಾಕ್ಟರ್ ವರ್ಗೀಸ್ ಕುವರಿನ್. ಅಂದರೆ ಡಾಕ್ಟರ್ ವರ್ಗೀಸ್ ಕುವರಿನ್ ಶ್ವೇತವರ್ಣದ ಪಿತಾಮಹ ಅಂತ ಹೇಳ್ತೇವೆ. ಸೊ ಇವರ ನೇತೃತ್ವದಲ್ಲಿ ಶ್ವೇತ ಕ್ರಾಂತಿಯ ಪಿತಾಮಹ. ಸೊ ಇವರ ನೇತೃತ್ವದಲ್ಲಿ ಶ್ವೇತ ಕ್ರಾಂತಿ ಆಗುತ್ತೆ. ಸೊ ಶ್ವೇತ ಕ್ರಾಂತಿಯ ಭಾಗವಾಗಿ 1946ರಲ್ಲಿ ಗುಜರಾತ್ನ ಆನಂದ್ನಲ್ಲಿ ಅಮೂಲ್ ಬ್ರ್ಯಾಂಡನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಗುತ್ತೆ. ದ ನೇಮ್ ಅಮೂಲ್ ಏನಿದೆ ಸೊ ಇದರ ಫುಲ್ ಫಾರ್ಮ್ ಏನು ಅಂದರೆ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಕರಿತೇವೆ. ಆನಂದ್ ಅಂತ ಏನಕ್ಕೆ ಕರಿತೇವೆ ಅಂದರೆ ಸೊ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ಆನಂದ್ ಗುಜರಾತ್. ಇದಕ್ಕೆ ನಾವು ಆನಂದ್ ಅಂತ ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ದಿಸ್ ಇಸ್ ಅ ಕೋಆಪರೇಟಿವ್ ಮಾಡೆಲ್. ಆ್ಯಕ್ಚುಲಿ ಇದೊಂದು ಸಹಕಾರಿ ಸಂಘದ ಮಾದರಿಯನ್ನು ಹೊಂದಿರತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಇಟ್ ಆಪರೇಟ್ಸ್ ಆನ್ ಕೋಆಪರೇಟಿವ್ ಬಿಸ್ನೆಸ್ ಮಾಡೆಲ್ ಎಂಪವರಿಂಗ್ 3.6 ಮಿಲಿಯನ್ ಫಾರ್ಮರ್ಸ್. ಸೊ ಇದುವರೆಗೂ ಅದು 3.6 ಮಿಲಿಯನ್ಗಿಂತಲೂ ಹೆಚ್ಚು ರೈತರನ್ನು ಸಬಲೀಕರಣಗೊಳಿಸಿರ್ತಕ್ಕಂಥ ಒಂದು ಕೋಆಪರೇಟಿವ್ ಸಿಸ್ಟಮ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಈ ಒಂದು ಅಮೂಲನ್ನು ಕ್ರಿಯೇಟ್ ಮಾಡಿದ ನಂತರ ಸೊ ನಮ್ಮ ಭಾರತ ದೇಶದಲ್ಲಿ ಇದೇ ಕಾನ್ಸೆಪ್ಟ್ನ ಆಧಾರದ ಮೇಲೆ ಸಾಕಷ್ಟು ಕೋಆಪರೇಟಿವ್ಸ್ಗಳು ಕ್ರಿಯೇಟ್ ಆಗಿರ್ತವೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕದ ನಂದಿನಿಯನ್ನು ಕೂಡ ನಾವಿಲ್ಲಿ ಫಾಲೋಯಿಂಗ್ ಆಫ್ ಆನಂದ್ ಅಂತ ನಾವು ಅಮೂಲ್ ಅಂತ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದೇ ರೀತಿಯ ಸಾಕಷ್ಟು ಬ್ರ್ಯಾಂಡ್ಗಳು ಪ್ಯಾರಲಲ್ ಆಗಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಎಕನಾಮಿಕ್ ಕಾಂಟ್ರಿಬ್ಯೂಷನ್? ಸೊ ಇದರಿಂದ ಆಗ್ತಾ ಇರ್ತಕ್ಕಂಥ ಆರ್ಥಿಕ ಕೊಡುಗೆ ಏನು ಅಂತ ನಾವು ನೋಡೋದಾದ್ರೆ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಫೇರ್ ಪ್ರೈಸ್ ಅಂದರೆ ನ್ಯಾಯಯುತವಾಗಿರ್ತಕ್ಕಂಥ ಒಂದು ಬೆಲೆ ಮತ್ತು ಹೈ ಕ್ವಾಲಿಟಿ, ಉತ್ತಮವಾಗಿರ್ತಕ್ಕಂಥ ಒಂದು ಗುಣಮಟ್ಟವನ್ನು ಒದಗಿಸ್ತಕ್ಕಂಥದ್ರ ಮುಖಾಂತರ ಸೊ ಇದು ಎಕನಾಮಿಕ್ ಬೆನಿಫಿಟ್ ಅನ್ನು ಕೂಡ ನೀಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಯಾವ ಭಾರತೀಯ ರಾಜ್ಯವು ತನ್ನದೇ ಆದ ಸರ್ಕಾರಿ ಸ್ವಾಮ್ಯದ ಉಪಗ್ರಹವನ್ನು ಉಡಾವಣೆ ಮಾಡುವ ಯೋಜನೆಯನ್ನು ಘೋಷಿಸಿದೆ? ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ಪ್ಲಾನ್ಸ್ ಟು ಲಾಂಚ್ ಇಟ್ಸ್ ಓನ್ ಸ್ಟೇಟ್ ಓನ್ಸ್ ಸ್ಯಾಟಲೈಟ್? ಸೊ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ಇಸ್ರೋ ಮುಖಾಂತರ ನಾವು ಏನೇನು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದ್ದೇವೆ ಸೊ ಇದು ಭಾರತ ಸರ್ಕಾರದ ಅಡಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ಗಳಾಗಿರ್ತವೆ. ಸೊ ನೋ ಸ್ಯಾಟಲೈಟ್ ಈಸ್ ಡೆಡಿಕೇಟೆಡ್ ಟು ಒನ್ ಪರ್ಟಿಕ್ಯುಲರ್ ಸ್ಟೇಟ್. ಯಾವುದೇ ಒಂದು ನಿರ್ದಿಷ್ಟ ರಾಜ್ಯಕ್ಕೆ ಯಾವುದೇ ಉಪಗ್ರಹವನ್ನು ಇದುವರೆಗೂ ಡೆಡಿಕೇಟ್ ಮಾಡಿಲ್ಲ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇಂಡಿಯಾ ಒಂದು ರಾಜ್ಯ ತನ್ನ ರಾಜ್ಯಕ್ಕಾಗಿ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡ್ತಾ ಇದೆ. ಸೊ ಆ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಈ ರೀತಿಯ ಒಂದು ಅನೌನ್ಸ್ಮೆಂಟನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಅದನ್ನು ಲಾಂಚ್ ಮಾಡ್ತಾ ಇರ್ತಕ್ಕಂಥವ್ರು ಇಸ್ರೋದವರೇ. ಬಟ್ ಅದನ್ನು ಆ ಪರ್ಟಿಕ್ಯುಲರ್ ಸ್ಟೇಟ್ ಅಥವಾ ಆ ಒಂದು ಅಸ್ಸಾಂ ರಾಜ್ಯದ ಪರ್ಪಸ್ಗಾಗಿ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಸ್ಸಾಂಗೆ ಸಂಬಂಧಪಟ್ಟಂತಂದರೆ ಈ ಒಂದು ಆರ್ಟಿಕಲನ್ನು ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಅಸ್ಸಾಮಲ್ಲಿ ಕೆಲವು
ಕೆಲವೊಂದು ಫಸ್ಟ್ಗಳಿದ್ದಾವೆ, ಪ್ರಥಮಗಳಿದ್ದಾವೆ. ಆ ಫಸ್ಟ್ಗಳು ಯಾವ್ದ್ಯಾವುದು ಅಂತ ನಾನು ಹೇಳ್ತೇನೆ. ಸೊ ಇಲ್ಲಿ ಅಸ್ಸಾಮನ್ನು ನಾವೇನಂತ ಹೇಳ್ತೀವಿ ಅಂದರೆ AI ಆ್ಯಂಡ್ ಡೇಟಾ ಡ್ರಿವನ್ ಕ್ಲೈಮೇಟ್ ಸ್ಮಾರ್ಟ್ ಅಗ್ರಿಕಲ್ಚರ್ ಫಾರ್ ರೂರಲ್ ಪ್ರಾಸ್ಪ್ಯಾರಿಟಿ. ಅಂದರೆ ಈ ಒಂದು ಸ್ಯಾಟಲೈಟ್ ಏನಿದೆ, ಸೊ ಇದು AI ಮತ್ತು ಡೇಟಾ ಡ್ರಿವನ್ ಆಗಿರುತ್ತೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅಸ್ಸಾಮನ್ನು ನಾವೇನಂತ ಕರಿತೀವಿ ಅಂದರೆ ಇಂಡಿಯಾಸ್ ಫಸ್ಟ್ ಬ್ಯಾಂಬೂ ಸ್ಮಾರ್ಟ್ ಸಿಟಿ ಅಂತ ಕರಿತೇವೆ. ಸೊ ಅಸ್ಸಾಮನ್ನು ನಮ್ಮ ಭಾರತ ದೇಶದ ಮೊದಲ ಬಿದಿರಿನ ಸ್ಮಾರ್ಟ್ ನಗರ ಅಂತ ನಾವು ಅಸ್ಸಾಂನ ಕರೀಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಂಡಿಯಾಸ್ ಫಸ್ಟ್ ಗ್ರೀನ್ ಪ್ಯಾಕೇಜಿಂಗ್ ಹಬ್, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಗ್ರೀನ್ ಪ್ಯಾಕೇಜಿಂಗ್ ಹಬ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಂಡಿಯಾಸ್ ಫಸ್ಟ್ AI ಪವರ್ಡ್ ಆಂಟಿ ಡೀಪ್ ಫೇಕ್ ಸೈಬರ್ ಸರ್ವಿಲೆನ್ಸ್ ಲ್ಯಾಬ್, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆಂಟಿ ಡೀಪ್ ಫೇಕ್ ಅಂದರೆ ಯಾವುದೋ ಬಾಡಿಗೆ ಯಾವುದೋ ಫೇಸನ್ನು ಮರ್ಜ್ ಮಾಡಿ ಪ್ರಮೋಟ್ ಮಾಡ್ತಕ್ಕಂಥ ಫೇಕ್ ವಿಡಿಯೋಸ್ ಅಥವಾ ಈ ಒಂದು ಇಮೇಜಸ್ ಏನಿರುತ್ತೆ ಅದನ್ನು ಕೌಂಟರ್ ಮಾಡ್ತಕ್ಕಂಥ ಒಂದು ಲ್ಯಾಬನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ಮೊದಲ ರಾಜ್ಯವಾಗಿರುತ್ತೆ. ಅದ್ರ ಜೊತೆಗೆ ಇಂಡಿಯಾಸ್ ಫಸ್ಟ್ AI ಬ್ಲಾಕ್ ಚೈನ್ ಪವರ್ಡ್ ಟೀ ಆಕ್ಷನ್, ಅಂದರೆ ಟೀಯನ್ನು ಆಕ್ಷನ್ ಮಾಡಲಿಕ್ಕೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಬ್ಲಾಕ್ ಚೈನ್ ಈ ಒಂದು ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಆಕ್ಷನ್ ಸಿಸ್ಟಮನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಮೊದಲ ರಾಜ್ಯವಾಗಿರುತ್ತೆ. ಅದ್ರ ಜೊತೆಗೆ ಗವರ್ನಮೆಂಟ್ OTT ಪ್ಲಾಟ್ಫಾರ್ಮನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥ ರಾಜ್ಯವಾಗಿ ಕೂಡ ಸೊ ನಾವು ಅಸ್ಸಾಂ ರಾಜ್ಯವನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇತ್ತೀಚಿನ ಬಜೆಟ್ನಲ್ಲಿ ಕರ್ನಾಟಕ ಸರ್ಕಾರ ಕೂಡ ನಮ್ಮ ಸ್ವಂತವಾಗಿರ್ತಕ್ಕಂಥ ಅಂದರೆ ಸರ್ಕಾರದ ಒಂದು OTT ಸ್ಥಾಪನೆ ಮಾಡಲಿಕ್ಕೆ ನಿರ್ಧಾರವನ್ನು ನೀವು ನೋಡಿರ್ತೀರಾ ಬಜೆಟ್ನಲ್ಲಿ. ಓಕೆ, ಸೊ ಈಗ ನಾವು ಅಸ್ಸಾಂ ಗೌರ್ಮೆಂಟ್ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಸ್ಟೇಟ್ಸ್ ವೆರಿ ಓನ್ ಸ್ಯಾಟಲೈಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದು ಸ್ಯಾಟಲೈಟ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ ಅಸ್ಸಾಂ ಸ್ಯಾಟ್ ಅಂತ ಇದನ್ನು ನಾಮಕರಣ ಮಾಡಿರ್ತಾರೆ. ಸೊ ಇದನ್ನು ಡೆವಲಪ್ ಮಾಡಿ ಲಾಂಚ್ ಮಾಡ್ತಾ ಇರ್ತಕ್ಕಂಥವ್ರು ಇಸ್ರೋದ ಕಮರ್ಷಿಯಲ್ ವಿಂಗ್ ಆಗಿರ್ತಕ್ಕಂಥ ಇನ್ ಸ್ಪೇಸ್ ವತಿಯಿಂದ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್, ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಹ್ಯಾವ್ ಇಟ್ಸ್ ಓನ್ ಸ್ಯಾಟಲೈಟ್, ತನ್ನದೇ ಆಗಿರ್ತಕ್ಕಂಥ ಉಪಗ್ರಹವನ್ನು ಹೊಂದಿರತಕ್ಕಂಥ ಭಾರತ ದೇಶದ ಮೊದಲ ರಾಜ್ಯವಾಗಿ ನಾವು ಅಸ್ಸಾಮನ್ನು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಇಟ್ ಎನ್ಶೋರ್ಸ್ ಕಂಟಿನ್ಯೂಸ್ ಅಂಡ್ ರಿಲಯಬಲ್ ಫ್ಲೋ ಆಫ್ ಡೇಟಾ ಫಾರ್ ಸೋಷಿಯೋ ಎಕನಾಮಿಕ್ ಪ್ರಾಜೆಕ್ಟ್ಸ್, ಅಂದರೆ ಈ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಯೋಜನೆಗಳಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ದತ್ತಾಂಶ ಏನಿದೆ ಅದು ನಿರಂತರವಾಗಿ ಅಸ್ಸಾಂ ರಾಜ್ಯಕ್ಕೆ ಇನ್ಮೇಲೆ ತಡೆರಹಿತವಾಗಿ ಈ ಒಂದು ಸ್ಯಾಟಲೈಟ್ನ ಮುಖಾಂತರ ಅವರು ಪಡೆದುಕೊಳ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ರೆಡ್ಯೂಸಸ್ ರಿಲಯನ್ಸ್ ಆನ್ ಎಕ್ಸ್ಟರ್ನಲ್ ಸ್ಯಾಟಲೈಟ್ಸ್ ಫಾರ್ ಕ್ರಿಟಿಕಲ್ ಡೇಟಾ, ಅಂದರೆ ಈ ಒಂದು ನಿರ್ಣಾಯಕ ದತ್ತಾಂಶ ಏನಿದೆ ಸೊ ಅದಕ್ಕಾಗಿ ಅವರು ಬೇರೊಂದು ಸ್ಯಾಟಲೈಟ್ ಮೇಲೆ ಆಗ್ತಕ್ಕಂಥ ಅವಲಂಬನೆ ಏನಿರುತ್ತೆ ಸೊ ಅದು ಇದರ ಮುಖಾಂತರ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಉದ್ದೇಶ ಏನು, ಯಾವ ಪರ್ಪಸ್ಗಾಗಿ ಈ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ? ಸೊ ಬಾರ್ಡರ್ ಸರ್ವಿಲೆನ್ಸ್, ಅಂದರೆ ಈ ಒಂದು ಗಡಿಯನ್ನ ಕಣ್ಗಾವಲನ್ನ ಹೆಚ್ಚಿಸ್ತಕ್ಕಂಥದ್ದು. ಯಾಕಂದ್ರೆ ಇದು ಬಾರ್ಡರ್ಸ್ ಅಲ್ಲಿ ಇರುವ ಕಾರಣದಿಂದ ಈ ಮೈಗ್ರೇಷನ್ ಜಾಸ್ತಿ ಇರುತ್ತೆ. ಆ ಮೈಗ್ರೇಷನ್ ಅನ್ನ ಸೊ ಈ ಒಂದು ಸ್ಯಾಟಲೈಟ್ ನ ಮುಖಾಂತರ ನಾವು ಮ್ಯಾನೇಜ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲೀಗಲ್ ಕ್ರಾಸಿಂಗ್, ಅಂದ್ರೆ ಕಾನೂನು ಬಾಹಿರವಾಗಿ ದೇಶಕ್ಕೆ ಒಳನುಗ್ತಕ್ಕಂಥ ಒಂದು ಪ್ರಜೆಗಳನ್ನ ಸ್ಟಾಪ್ ಮಾಡಲಿಕ್ಕೆ ಸೊ ಈ ಒಂದು ಸ್ಯಾಟಲೈಟ್ ಅನ್ನ ಯೂಸ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಫ್ಲಡ್ ವಾರ್ನಿಂಗ್ಸ್, ಅಂದ್ರೆ ಈ ಒಂದು ಪ್ರವಾಹಗಳ ಎಚ್ಚರಿಕೆಯನ್ನ ತೆಗೆದುಕೊಳ್ತಕ್ಕಂಥದ್ದು, ಮತ್ತೆ ವೆದರ್ ಅಪ್ಡೇಟ್ಸ್, ಅಂದ್ರೆ ಈ ಒಂದು ಹವಾಮಾನ ಅಪ್ಡೇಟ್ಸ್ ಏನಿರುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಏನಿರುತ್ತೆ ಸೊ ಆ ಮಾಹಿತಿಯನ್ನ ಈ ಒಂದು ಸ್ಯಾಟಲೈಟ್ಗಳ ಮುಖಾಂತರ ಪಡಿಲಿಕ್ಕೆ ಸೊ ಅಸ್ಸಾಂ ರಾಜ್ಯ ತನ್ನದೇ ಆಗಿರ್ತಕ್ಕಂಥ ಸ್ಯಾಟಲೈಟ್ ಅನ್ನ ಈಗ ಲಾಂಚ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಅಗ್ರಿಕಲ್ಚರ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತೆ ಪೊಲೀಸ್ ಆಪರೇಷನ್ಸ್, ಅಂದ್ರೆ ಕೃಷಿ, ವಿಪತ್ತು ನಿರ್ವಹಣೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತೆ ಪೊಲೀಸ್ ಕಾರ್ಯಾಚರಣೆಗಳಿಗೂ ಕೂಡ ಈ ಒಂದು ಸ್ಯಾಟಲೈಟ್ ಅನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಚಂದ್ರಯಾನ್ 3 ಈ ಒಂದು ಪ್ರಾಜೆಕ್ಟ್ ಏನಿದೆ ಸೊ ಇದರ ವಿಕ್ರಮ್ ಲ್ಯಾಂಡರ್ನಲ್ಲಿರುವ ಯಾವ ಉಪಕರಣವು ಚಂದ್ರನ ಮೇಲ್ಮೈ ಮತ್ತು ಭೂಗತ ತಾಪಮಾನದ ಬಗ್ಗೆ ಒಳನೋಟವನ್ನು ಒದಗಿಸಿತು? ವಿಚ್ ಇನ್ಸ್ಟ್ರೂಮೆಂಟ್ ಆನ್ ಚಂದ್ರಯಾನ್ 3 ವಿಕ್ರಮ್ ಲ್ಯಾಂಡರ್ ಪ್ರೊವೈಡೆಡ್ ಇನ್ಸೈಟ್ಸ್ ಇಂಟು ಮೂನ್ ಸರ್ಫೇಸ್ ಅಂಡ್ ಸಬ್ ಸರ್ಫೇಸ್ ಟೆಂಪರೇಚರ್? ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಸೊ ಚಂದ್ರಯಾನ್ 3 ಅಂತಕ್ಕಂಥದ್ದು ಇಸ್ರೋದ ಮೋಸ್ಟ್ ಸಕ್ಸಸ್ಫುಲ್ ಮಿಷನ್ ಆಗಿರುತ್ತೆ. ಸೊ ಚಂದ್ರನ ಸದರ್ನ್ ಪೋಲ್ಗೆ ಲ್ಯಾಂಡ್ ಮಾಡಿರ್ತಕ್ಕಂಥ ಏಕೈಕ ಕಾರ್ಯಾಚರಣೆ
ಕಾರ್ಯಾಚರಣೆಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಲ್ಯಾಂಡಿಂಗ್ನ ಸಂದರ್ಭದಲ್ಲಿ ನಾವು ಕೆಲವೊಂದು ಪೇ ಲೋಡ್ಸನ್ನು ಕಳಿಸಿದ್ವಿ. ಅಂದರೆ ಚಂದ್ರನ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸನ್ನು ಕಳಿಸಿರ್ತೇವೆ. ಆ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಯಾವುದು ಅಲ್ಲಿರ್ತಕ್ಕಂಥ ಟೆಂಪರೇಚರನ್ನು ಮೆಜರ್ ಮಾಡಲಿಕ್ಕೆ ಯಾವ ಇನ್ಸ್ಟ್ರೂಮೆಂಟ್ಸನ್ನು ಕಳಿಸಿದ್ವಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅದನ್ನು ನಾವು ಚಾಸ್ಟೆ ಅಂತ ಕರಿತೇವೆ. ಸೊ ಚಾಸ್ಟೆ ಅಂದರೆ ಏನು, ಸೊ ಅದರ ಫುಲ್ ಫಾರ್ಮ್ ಅನ್ನು ನಾನು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಈಗ ಅಲ್ಲಿರ್ತಕ್ಕಂಥ ಒಂದು ವಾಟರ್ ಅಂದರೆ ಮೂನಲ್ಲಿರ್ತಕ್ಕಂಥ ಒಂದು ನೀರಿನ ಪರಿಸರ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನ ಈ ಚಾಸ್ಟೆ ಮುಖಾಂತರ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಚಂದ್ರಯಾನ್ 3 ಮಿಷನ್ ಆಗಿರುತ್ತೆ. ಸೊ ಇದು ಮೂನ್ ಮೇಲೆ ಇರ್ತಕ್ಕಂಥ ವಾಟರ್ ಐಸ್ ಏನಿದೆ ಅಂದರೆ ಚಂದ್ರನ ಮೇಲಿರ್ತಕ್ಕಂಥ ನೀರಿನ ಮಂಜುಗಡ್ಡೆ ಹೇಗೆ ವಿತರಣಗೊಂಡಿದೆ ಅದರ ಮಾಹಿತಿಯನ್ನ ಈಗ ಡಿಸ್ಕವರಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಚಂದ್ರಯಾನ್ 3ಯಲ್ಲಿ ನಾವು ಕಳಿಸಿರ್ತಕ್ಕಂಥ ಲ್ಯಾಂಡರ್ ಅನ್ನ ನಾವೇನಂತ ಕರಿತೀವಿ ಅಂದರೆ ವಿಕ್ರಮ್ ಲ್ಯಾಂಡರ್ ಅಂತ ಕರಿತೇವೆ. ಲ್ಯಾಂಡರ್ ಅಂದರೆ ಚಂದ್ರನ ಮೇಲೆ ಲ್ಯಾಂಡ್ ಆಗ್ತಕ್ಕಂಥ ಒಂದು ಪೀಸ್ ಆಗಿರುತ್ತೆ. ಇದರ ಒಳಗಡೆ ನಾವು ಸಾಕಷ್ಟು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕಳಿಸಿರ್ತಾರೆ. ಸೊ ನಾವು ಕಳಿಸಿರ್ತಕ್ಕಂಥ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟನ್ನು ನಾವು ಚಾಸ್ಟೆ ಅಂತ ಕರಿತೇವೆ. ಇನ್ನೂ ಸಾಕಷ್ಟು ಇನ್ಸ್ಟ್ರೂಮೆಂಟ್ಸನ್ನು ಕಳಿಸಿದ್ದೇವೆ. ಬಟ್ ಇದು ಈ ಒಂದು ಡಿಸ್ಕವರಿಗೆ ಸಂಬಂಧಪಟ್ಟಂತೆ ಅಂದರೆ ಸರ್ಫೇಸ್ ಐಸ್ ವಾಟರ್ಗೆ ಸಂಬಂಧಪಟ್ಟಂತೆ ನಾವು ಚಾಸ್ಟೆಯನ್ನು ಕಳಿಸಿರ್ತೇವೆ. ಚಾಸ್ಟೆಯನ್ನು ನಾವು ಚಂದ್ರಾಸ್ ಸರ್ಫೇಸ್ ಥರ್ಮೋಫಿಸಿಕಲ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ. ಇದು ಈ ಮೂನ್ ಸರ್ಫೇಸ್ ಮೇಲೆ ಇರ್ತಕ್ಕಂಥ ನೀರಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ರೀತಿಯ ಮಾಹಿತಿಯನ್ನು ಈಗ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಾಹಿತಿಯ ಪ್ರಕಾರ ಅಲ್ಲಿ ಏನಿದೆ ಅಂತ ಫೈಂಡಿಂಗ್ ಆಗಿದೆ ಅಂತ ನಾವು ನೋಡೋದಾದ್ರೆ ವಾಟರ್ ಐಸ್ ಮೇ ಎಕ್ಸಿಸ್ಟ್ ಬಿಯಾಂಡ್ ಮೂನ್ಸ್ ಪೋಲಾರ್ ರೀಜನ್ ಅಟ್ ಹೈ ಲ್ಯಾಟಿಟ್ಯೂಡ್ ಏರಿಯಾಸ್. ಅಂದರೆ ನಾವು ಇಷ್ಟು ದಿನ ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ ಸೊ ಚಂದ್ರನ ಪೋಲ್ಗಳಲ್ಲಿ ಅಥವಾ ಈ ಒಂದು ಧ್ರುವ ಪ್ರದೇಶಗಳಲ್ಲಿ ಮಾತ್ರ ಈ ಒಂದು ಐಸ್ ವಾಟರ್ ಇರುತ್ತೆ. ಹೈಯರ್ ಮೇಲಕ್ಕೆ ಹೋದಾಗೆ ಅಲ್ಲಿ ಐಸ್ ವಾಟರ್ ಇಲ್ಲ ಅಂತಕ್ಕಂಥ ಒಂದು ನಂಬಿಕೆ ಇತ್ತು. ಬಟ್ ಈಗ ಮಾಡಿರ್ತಕ್ಕಂಥ ಡಿಸ್ಕವರಿ ಪ್ರಕಾರ ಕೇವಲ ಪೋಲ್ಗಳಲ್ಲಿ ಮಾತ್ರ ಅಲ್ಲ, ಈವನ್ ಹೈಯರ್ ಪ್ಲೇಸಲ್ಲೂ ಕೂಡ ವಾಟರ್ ಐಸಿ ವಾಟರ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ಸೊ ಈ ಒಂದು ಚಾಸ್ಟೆ ಮುಖಾಂತರ ಬಹಿರಂಗಪಡಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಸೊ ಅಲ್ಲಿ ವಾಟರ್ ಇದ್ರೆ ನಮ್ಗೇನು ಸಿಗ್ನಿಫಿಕೆನ್ಸ್ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಎಕ್ಸ್ಪ್ಯಾಂಡ್ಸ್ ದಿ ಪೊಟೆನ್ಷಿಯಲ್ ಏರಿಯಾ ಫಾರ್ ವಾಟರ್ ಐಸ್ ಕೋಟಿಂಗ್ ಮೇಕಿಂಗ್ ಮೋರ್ accessible ಫಾರ್ ಫ್ಯೂಚರ್ ಮಿಷನ್ಸ್. ಅಂದರೆ ನಾವು ಭವಿಷ್ಯದಲ್ಲಿ ಏನಾದರೂ ಕಾರ್ಯಾಚರಣೆಗಳನ್ನು ಮಾಡಬೇಕಾಗಿದ್ರೆ ನಮ್ಗೊತ್ತು ವಾಟರ್ ಈಸ್ ವೆರಿ ಎಸೆನ್ಷಿಯಲ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಈಗ ವಾಟರ್ನ ಲಭ್ಯತೆ ಬಿಯಾಂಡ್ ಪೋಲ್ಸ್ ಇರುವ ಕಾರಣದಿಂದ ನಾವು ಫ್ಯೂಚರ್ ಮಿಷನ್ಸ್ ಅನ್ನ ಇನ್ನೂ ಎಫೆಕ್ಟಿವ್ ಆಗಿ ಪ್ಲಾನ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಈಸಿಯರ್ ಟು ಎಕ್ಸ್ಪ್ಲೋರ್ ಅಂಡ್ ಕುಡ್ ಸಪೋರ್ಟ್ ಲಾಂಗ್ ಟರ್ಮ್ ಲೂನಾರ್ ಹ್ಯಾಬಿಟೇಷನ್. ಅಂದರೆ ನೀರಿದ್ರೆ ನಾವು ಲೂನಾರ್ ಮಿಷನ್ಸ್ ಅನ್ನ ಮಾಡಿದಾಗ ನಾವು ಹೆಚ್ಚು ಕಾಲ ಅಲ್ಲೇ ಉಳಿದುಕೊಂಡು ಇನ್ನೂ ಹೆಚ್ಚಿನ ಡಿಸ್ಕವರೀಸ್ ಅನ್ನ ಮಾಡಲಿಕ್ಕೆ ಸೊ ಈ ಒಂದು ಅನ್ವೇಷಣೆ ಸಪೋರ್ಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್, ಇದರ ಮಹತ್ವವೇನು ಅಂತ ನಾವು ನೋಡೋದಾದ್ರೆ ಸೊ ಇಟ್ ಕ್ಯಾನ್ ಬಿ ಅ ರಿಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್. ಅಂದರೆ ಕುಡಿಯುವ ನೀರು ಲಭ್ಯತೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರಿಂದ ಆಕ್ಸಿಜನ್ ಮತ್ತೆ ಫ್ಯೂಯಲ್ ಸಿಗುತ್ತೆ. ಅದರ ಅರ್ಥ ಏನು ಅಂದರೆ ಸೊ ವಾಟರ್ ಅನ್ನು ನಾವು ಹೈಡ್ರೋಲೈಸಿಸ್ ಮಾಡಿ ಸ್ಪ್ಲಿಟ್ ಮಾಡಿದ್ರೆ ಹೈಡ್ರೋಜನ್ ಸಪ್ರೇಟ್ ಆಗುತ್ತೆ, ಆಕ್ಸಿಜನ್ ಸಪ್ರೇಟ್ ಆಗುತ್ತೆ. ಈ ಹೈಡ್ರೋಜನ್ ಅನ್ನು ನಾವು ಫ್ಯೂಯಲ್ ಅಥವಾ ಇಂಧನವಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಈ ಒಂದು ಆಕ್ಸಿಜನ್ ಅನ್ನು ನಾವು ಬ್ರೀತಿಂಗ್ ಪರ್ಪಸ್ಗೆ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ವಾಟರ್ ರಿಸೋರ್ಸಸ್ ಅಂತಕ್ಕಂಥದ್ದು ವೆರಿ ಕ್ರೂಷಿಯಲ್ ರಿಸೋರ್ಸ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಪೋಲಾರ್ ರೀಜನ್ ಗಿಂತ ಬೇರೆ ಕಡೆ ಇರ್ತಕ್ಕಂಥದ್ದು ಕೂಡ ನಾವು ಭವಿಷ್ಯದ ಮಿಷನ್ಗಳನ್ನು ಇನ್ನೂ ಎಫೆಕ್ಟಿವ್ ಆಗಿ ಪ್ಲಾನಿಂಗ್ ಮಾಡ್ಕೊಳ್ಳಿಕ್ಕೆ ಸೊ ಇದು ಸುಲಭವಾಗ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಇದರಿಂದ ಮೂನನ್ನು ಇನ್ನೂ ಚೆನ್ನಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಸೊ ಈ ಒಂದು ಡಿಸ್ಕವರಿ ನಮಗೆ ಪಾತ್ ವೇಯನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಹಿಂದೂ ಮಹಾಸಾಗರದಲ್ಲಿರುವ ಗುರುತ್ವಾಕರ್ಷಣೆಯ ರಂಧ್ರ ಎಂದು ಕರೆಯಲ್ಪಡುವ ಇದರ ಅಧಿಕೃತ ಹೆಸರೇನು? ಸೊ ವಾಟ್ ಇಸ್ ದಿ ಅಫಿಷಿಯಲ್ ನೇಮ್ ಆಫ್ ದಿ ಸೋ ಕಾಲ್ಡ್ ಗ್ರಾವಿಟಿ ಹೋಲ್ ಇನ್ ಇಂಡಿಯನ್ ಓಷನ್? ಸೊ ಹಿಂದೂ ಮಹಾಸಾಗರದಲ್ಲಿ ಒಂದು ಗ್ರಾವಿಟೇಷನಲ್ ಹೋಲ್ ಇದೆ. ಆ ಗ್ರಾವಿಟೇಷನಲ್ ಹೋಲ್ ಎಷ್ಟು ದೊಡ್ಡ ಗಾತ್ರದಲ್ಲಿದೆ ಅಂದರೆ ನಮ್ಮ ಭಾರತ ದೇಶದ ಜಿಯೋಗ್ರಾಫಿಕಲ್ ಏರಿಯಾ ಏನಿದೆ ಸೊ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಗ್ರಾವಿಟೇಷನಲ್ ಹೋಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಈಗ ಅಫಿಷಿಯಲ್ ಆಗಿ
ಒಂದು ನಾಮಕರಣ ಮಾಡಿದ್ದಾರೆ. ಸೊ ವಾಟ್ ಈಸ್ ದಿ ಅಫಿಷಿಯಲ್ ನೇಮ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಇದನ್ನ ನಾವು ಹಿಂದೂ ಮಹಾಸಾಗರದ ಗುರುತ್ವಾಕರ್ಷಣೆಯ ಅಸಂಗತತೆ ಅಂದ್ರೆ ಇಂಡಿಯನ್ ಓಷನ್ ಗ್ರಾವಿಟಿ ಅನಾಮಲಿ ಅಂತ ಹೇಳ್ತೇವೆ. ಸೊ IOGA ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದು ಹೇಗಿರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇದು ಏಕೆ ಫಾರ್ಮೇಷನ್ ಆಯಿತು, ಇದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಏನು, ಅಥವಾ ಇದು ಎಷ್ಟು ಹಳೆಯದಾಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ, ಇವೆಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಾವು ಗ್ರಾವಿಟಿ ಹೋಲ್ ಅಂತ ಕರಿತೇವೆ, ಅಂದ್ರೆ ಗುರುತ್ವಾಕರ್ಷಣೆಯ ರಂಧ್ರ ಅಂತ ಕರಿತೇವೆ. ಇದು ಇಂಡಿಯನ್ ಓಷನ್ ಅಲ್ಲಿರ್ತಕ್ಕಂಥ ಒಂದು ಗುರುತ್ವಾಕರ್ಷಣೆಯ ರಂಧ್ರವಾಗಿರುತ್ತೆ. ಇದಕ್ಕೆ ಇಂಡಿಯನ್ ಓಷನ್ ಜಿಯಾಯ್ಡ್ ಲೋ ಅಂತ ಹೆಸರಿಟ್ಟಿರ್ತಾರೆ. ಇದಕ್ಕೆ ಇಂಡಿಯನ್ ಓಷನ್ ಜಿಯಾಯ್ಡ್ ಲೋ. ಸೊ ಆಪ್ಷನ್ 1 ಆಗಿರುತ್ತೆ. ಸೊ ಇದಕ್ಕೆ ನಾವು ಹಿಂದೂ ಮಹಾಸಾಗರದ ಜಿಯಾಯ್ಡ್ ಲೋ ಅಂತ ಕರಿತೇವೆ. ಸೊ ಇದನ್ನ IOGL ಅಥವಾ ಇಂಡಿಯನ್ ಓಷನ್ ಜಿಯಾಯ್ಡ್ ಲೋ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ಗ್ರಾವಿಟಿ ಹೋಲ್? ಗುರುತ್ವಾಕರ್ಷಣ ರಂಧ್ರ ಅಂದ್ರೆ ಏನು? ಗುರುತ್ವಾಕರ್ಷಣ ರಂಧ್ರ ಅಂದ್ರೆ ಇಟ್ ಇಸ್ ಅ ಮ್ಯಾಸಿವ್ ಗ್ರಾವಿಟೇಷನಲ್ ಅನಾಮಲಿ ಆಗಿರುತ್ತೆ, ಲೊಕೇಟೆಡ್ ಸೌತ್ ಆಫ್ ಇಂಡಿಯಾ ಮತ್ತೆ ಈಸ್ಟ್ ಆಫ್ ಆಫ್ರಿಕಾ, ಅಂದ್ರೆ ಭಾರತ ದೇಶದ ದಕ್ಷಿಣ ಮತ್ತೆ ಆಫ್ರಿಕಾದಿಂದ ಪೂರ್ವಕ್ಕೆ ಇರ್ತಕ್ಕಂಥ ಬೃಹತ್ ಗುರುತ್ವಾಕರ್ಷಣೆ ಅಸಂಗತತೆಯನ್ನ ನಾವು ಗುರುತ್ವಾಕರ್ಷಣ ರಂಧ್ರ ಅಂತ ಕರಿತೇವೆ. ಗ್ರಾವಿಟೇಷನಲ್ ಅನಾಮಲಿ ಅಂದ್ರೆ ಅದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಆಗಿ ಒಂದೇ ವ್ಯಾಲ್ಯೂ ಇರೋದಿಲ್ಲ. ಸೊ ಅದು ಬದಲಾಗ್ತಾ ಇರ್ತಕ್ಕಂಥ ಗುರುತ್ವಾಕರ್ಷಣೆಯನ್ನ ಹೊಂದಿರತಕ್ಕಂಥ ಒಂದು ರಂಧ್ರವಾಗಿರುತ್ತೆ. ಸೊ ಇದು ಈ ಒಂದು ಗುರುತ್ವಾಕರ್ಷಣ ರಂಧ್ರ ಇರೋದ್ರಿಂದ ಏನ್ ಚೇಂಜ್ ಆಗಿದೆ ಅಂತ ನಾವು ನೋಡೋದಾದ್ರೆ, ಸಿ ಲೆವೆಲ್ ಅಂದ್ರೆ ಸಮುದ್ರ ಮಟ್ಟದಲ್ಲಿ ಬದಲಾವಣೆ ಆಗಿದೆ. ಸೊ ಈ ಒಂದು ಇಂಡಿಯನ್ ಓಷನ್ ಏನಿದೆ ಇದು ಡಿಪ್ ಬೈ ಅಪ್ರಾಕ್ಸಿಮೇಟ್ಲಿ 328 ಫೀಟ್ ಕಂಪೇರ್ ಟು ದಿ ಗ್ಲೋಬಲ್ ಆವರೇಜ್, ಅಂದ್ರೆ ಜಾಗತಿಕ ಸರಾಸರಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಈ ಹಿಂದೂ ಮಹಾಸಾಗರ ಏನಿದೆ ಇದು 328 ಅಡಿಗಳಷ್ಟು ಸಮುದ್ರ ಮಟ್ಟದಿಂದ ಕೆಳಗಡೆ ಇರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಯಾಕಂದ್ರೆ ಯಾವಾಗ ಗ್ರಾವಿಟೇಷನಲ್ ಹೋಲ್ ಇರುತ್ತೆ ಸೊ ಅದರಲ್ಲಿ ಸಾಕಷ್ಟು ನೀರು ಡಿಪ್ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಸಮುದ್ರದ ಮಟ್ಟ ಕೂಡ ಗ್ಲೋಬಲ್ ಆವರೇಜ್ ಏನಿರುತ್ತೆ ಸೊ ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹೂ ಡಿಸ್ಕವರ್ಡ್ ದಿಸ್? ಯಾರು ಇದನ್ನ ಆವಿಷ್ಕಾರ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ, ಸೊ ಇಟ್ ವಾಸ್ ಡಿಸ್ಕವರ್ಡ್ ವೇ ಬ್ಯಾಕ್ ಇನ್ 1948. 1948 ಇದನ್ನ ಡಿಸ್ಕವರಿ ಮಾಡಿರ್ತಾರೆ. ಸೊ 48 ಯಾರು ಡಿಸ್ಕವರಿ ಮಾಡಿರ್ತಾರೆ ಅಂದ್ರೆ ಒಬ್ಬ ಡಚ್ ಜಿಯೋಫಿಸಿಸಿಸ್ಟ್ ಇದನ್ನ ಡಿಸ್ಕವರಿ ಮಾಡಿರ್ತಾರೆ. ಅವರ ಹೆಸರು ಏನು ಅಂದ್ರೆ ಫೆಲಿಕ್ಸ್ ಆಂಡ್ರಿಸ್ ವೆನಿಂಗ್ ಮೆನೆಸ್ ಅಂತ ಕರೀತೇವೆ. ಸೊ ಅವರ ಹೆಸರು ಇವರೊಬ್ರು ಡಚ್ ಭೂಭೌತಶಾಸ್ತ್ರಜ್ಞರಾಗಿರ್ತಾರೆ. ಅವರನ್ನ ಫೆಲಿಕ್ಸ್ ಆಂಡ್ರಿಸ್ ವೆನಿಂಗ್ ಮೆನೆನ್ಸ್ ಅಂತ ಕರೀತೇವೆ. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಗ್ರಾವಿಟೇಷನಲ್ ಹೋಲ್ ಅನ್ನ ಅವರು ಕಂಡುಹಿಡಿದಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಗ್ರಾವಿಟೇಷನಲ್ ಹೋಲ್ ಏನಿದೆ ಇಟ್ ಈಸ್ ಏರಿಯಾ ಆಫ್ 1.2 ಮಿಲಿಯನ್ ಸ್ಕ್ವೇರ್ ಮೈಲ್ಸ್ ಸೈಜ್ ಆಫ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದ ಭೂ ಪ್ರದೇಶದ ಗಾತ್ರ ಎಷ್ಟಿದೆ ಸರಿ ಸುಮಾರು 1.2 ಮಿಲಿಯನ್ ಚದರ ಮೈಲುಗಳಷ್ಟು ಗಾತ್ರವನ್ನ ಹೊಂದಿರತಕ್ಕಂಥ ಒಂದು ಗ್ರಾವಿಟೇಷನಲ್ ಹೋಲ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದು ರಚನೆ ಆಗ್ಲಿಕ್ಕೆ ಕಾರಣವೇನು? ಇದು ರಚನೆ ಆಗ್ಲಿಕ್ಕೆ ಕಾರಣವನ್ನ ನಾವು ಮ್ಯಾಂಟಲ್ ಪ್ಲ್ಯೂಮ್ಸ್ ಅಂತ ಕರಿತೇವೆ. ಸೊ ವಾಟ್ ಈಸ್ ಮ್ಯಾಂಟಲ್ ಪ್ಲ್ಯೂಮ್ಸ್ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮ್ಯಾಂಟಲ್ ಪ್ಲ್ಯೂಮ್ಸ್ ಅಂದ್ರೆ, ಮ್ಯಾಂಟಲ್ ಅಂದ್ರೆ ನಿಮಗೆ ಗೊತ್ತು, ಇದು ನಮ್ಮ ಭೂಮಿಯ ಆಂತರಿಕ ರಚನೆಯನ್ನ ನಾವು ಸ್ಟಡಿ ಮಾಡಿದಾಗ ಹೊರಕವಚವನ್ನ ಕ್ರಸ್ಟ್ ಅಥವಾ ತೊಗಟೆ ಅಂತ ಕರಿತೇವೆ. ಅದರ ಕೆಳಗಡೆ ಮ್ಯಾಂಟಲ್ ಅಥವಾ ಮಿಶ್ರಗೋಳ ಅಂತ ಬರುತ್ತೆ. ಈ ಒಂದು ಮಿಶ್ರಗೋಳದಲ್ಲಿ ಬರ್ತಕ್ಕಂಥ ಒಂದು ಫಾರ್ಮೇಶನ್ ಅನ್ನು ನಾವು ಮ್ಯಾಂಟಲ್ ಪ್ಲ್ಯೂಮ್ಸ್ ಅಂತ ಕರಿತೇವೆ. ಈ ಮ್ಯಾಂಟಲ್ ಪ್ಲ್ಯೂಮ್ಸ್ ಏನಿದೆ ದೇ ಆರ್ ಹಾಟ್ ಲೋ ಡೆನ್ಸಿಟಿ ಮ್ಯಾಗ್ಮಾ ರೈಸಿಂಗ್ ಫ್ರಮ್ ದಿ ಡೀಪ್ ವಿತ್ ಇನ್ ದಿ ಅರ್ತ್. ಅಂದ್ರೆ ಈ ಮ್ಯಾಂಟಲ್ ಫ್ಲ್ಯೂಮ್ಸ್ ಇದರ ಅರ್ಥ ಏನು ಅಂದ್ರೆ ಭೂಮಿಯ ಆಳದಿಂದ ಮೇಲಕ್ಕೆ ಬರ್ತಕ್ಕಂಥ ವಸ್ತು, ಅದು ತುಂಬಾ ಬಿಸಿಯಾಗಿರುತ್ತೆ, ಅದ್ರ ಜೊತೆಗೆ ಕಡಿಮೆ ಸಾಂದ್ರತೆಯನ್ನ ಹೊಂದಿರುತ್ತೆ. ಕಡಿಮೆ ಸಾಂದ್ರತೆಯನ್ನ ಹೊಂದಿರತಕ್ಕಂಥ ಒಂದು ಶಿಲಾಪಾಕದ ಮ್ಯಾಂಟಲ್ ಫ್ಲೂಮ್ಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ರಚನೆಯನ್ನ ನಾವು ಗ್ರಾವಿಟೇಷನಲ್ ಹೋಲ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಮ್ಯಾಂಟಲ್. ಇಲ್ಲಿರ್ತಕ್ಕಂಥ ಒಂದು ಮ್ಯಾಗ್ಮಾ ಏನಾಗಿರುತ್ತೆ ಸೊ ಅದು ತುಂಬಾ ಬಿಸಿಯಾಗಿರುತ್ತೆ ಮತ್ತು ಮೇಲಕ್ಕೆ ರೈಸ್ ಆದಾಗ ಸೊ ಇಲ್ಲಿ ಗ್ರಾವಿಟೇಷನಲ್ ಹೋಲ್ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಈ ರೀತಿಯ ರಚನೆಯನ್ನ ನಾವು ಮ್ಯಾಂಟಲ್ ಫ್ಲೂಮ್ಸ್ ಅಂತ ಕರಿತೇವೆ. ಸೊ ಇದರ ಮುಖಾಂತರ ಈ ಒಂದು ಗ್ರಾವಿಟೇಷನಲ್ ಹೋಲ್ ಕ್ರಿಯೇಟ್ ಆಗಿದೆ ಅಂತಕ್ಕಂಥ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ಸೊ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದೀಸ್ ಫ್ಲೂಮ್ಸ್ ಅಂದ್ರೆ ಈ ಒಂದು ಮ್ಯಾಂಟಲ್ ಫ್ಲೂಮ್ಸ್ ಏನಿದೆ ದೀಸ್ ಆರ್ ದಿ ರೆಮಿನೆಂಟ್ಸ್ ಆಫ್ ಏನ್ಷಿಯಂಟ್ ಟೆಥಿಸ್ ಓಷನ್. ಸೊ ನಿಮಗೆ ಭೂಮಿಯ ರಚನೆ
ರಚನೆ ಅಥವಾ ಅದರ ಆರಿಜಿನ್ಗೆ ಸಂಬಂಧಪಟ್ಟಂತೆ ಗೊತ್ತಿದ್ರೆ, ಸೊ ನಮ್ಗೆ ಗೊತ್ತಿತ್ತು ಭೂಮಿ ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ there was single plate of land and single the water is on one side and land was on other side. So total ಭೂಮಿ ಒಂದೇ ಪ್ಲೇಟ್ ಇತ್ತು, ನೀರೆಲ್ಲ ಒಂದು ಪ್ರತ್ಯೇಕವಾಗಿತ್ತು. ಸೊ ಅವಾಗ ಇದು ತೆಥಿಸ್ ಓಷನ್ ಅಂತ ಕರಿತಾ ಇದ್ವಿ. ಸೊ ಅದಾದ್ಮೇಲೆ ಇದು ಪೀಸಸ್ ಆಗಿ ಬ್ರೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೇಕ್ ಆದ ನಂತರ ಈಗ ನಾವು ನೋಡ್ತಾ ಇರ್ತಕ್ಕಂಥ 7 ಕಾಂಟಿನೆಂಟ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಾವಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಗ್ರಾವಿಟೇಷನಲ್ ಹೋಲ್ ಏನಿದೆ, ಸೊ ದೀಸ್ ಪ್ಲೂಮ್ಸ್ ಆರ್ ರೆಮಿನೆಂಟ್ಸ್ ಆಫ್ ದಿ ಏನ್ಷಿಯಂಟ್ ತೆಥಿಸ್ ಓಷನ್ಸ್, ಅಂದ್ರೆ ಪುರಾತನ ಕಾಲದ ತೆಥಿಸ್ ಓಷನ್ ಏನಿದೆ, ಸೊ ಅದರ ಒಂದು ರೆಮಿನೆಂಟ್ಸ್ ಅಂದ್ರೆ ಉಳಿದಿರ್ತಕ್ಕಂಥ ವಸ್ತುಗಳಾಗಿ ಸೊ ಈ ಒಂದು ಪ್ಲೂಮ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ವಿಚ್ ಡಿಸಪಿಯರ್ಡ್ ವೆನ್ ಇಂಡಿಯನ್ ಲ್ಯಾಂಡ್ ಮಾಸ್ ಡ್ರಿಫ್ಟೆಡ್ ನಾರ್ತ್ವರ್ಡ್ ಅಂಡ್ ಕೊಲೈಡೆಡ್ ವಿತ್ ಏಷ್ಯಾ ಮಿಲಿಯನ್ಸ್ ಆಫ್ ಇಯರ್ಸ್ ಎಗೋ. ಫಾರ್ ಎಕ್ಸಾಂಪಲ್, ನಿಮಗೆ ಭೂಮಿಯ ರಚನೆಯನ್ನು ನೀವು ನೋಡಿದಾಗ, ಸೊ ನಮ್ಮ ಭಾರತ ದೇಶದ ಆ ಒಂದು ಪೀಸ್ ಏನಿರುತ್ತೆ ಅಥವಾ ಆ ಒಂದು ಪ್ಲೇಟ್ ಏನಿರುತ್ತೆ, ಸೊ ಇದು ನಾರ್ತ್ ಕಡೆಗೆ ಮೂವ್ ಆಗಿ ಏಷ್ಯಾಗೆ ಡಿಕ್ಕಿ ಹೊಡೆದಿರುತ್ತೆ. ಅವಾಗ ನಮ್ಮ ಹಿಮಾಲಯಸ್ ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡಿಕ್ಕಿ ಹೊಡೆದಾಗ ಸೊ ಅಲ್ಲಿರ್ತಕ್ಕಂಥ ಪ್ಲೂಮ್ಸ್ ಅಂತಕ್ಕಂಥದ್ದು ಡಿಸಪಿಯರ್ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಈ ಒಂದು ಪ್ಲೇಟ್ ಅಂದರೆ ಇಂಡಿಯನ್ ಲ್ಯಾಂಡ್ ಮಾಸ್ ನಾರ್ತ್ ಕಡೆಗೆ ಡ್ರಿಫ್ಟ್ ಆಗಿ ಏಷ್ಯಾ ಜೊತೆಗೆ ಅದು ಹಿಟ್ ಆಗಿರುತ್ತೆ, ಅಲ್ಲಿರ್ತಕ್ಕಂಥ ಪ್ಲೂಮ್ಗಳು ಡಿಸಪಿಯರ್ ಆಗಿದೆ ಅಂತಕ್ಕಂಥದ್ದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಫ್ಯೂಚರ್ ಇಂಪ್ಲಿಕೇಶನ್ಸ್ ಅಂದ್ರೆ ಇದರಿಂದ ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ನಾವು ನೋಡೋದಾದ್ರೆ, ಸೊ ಇದು ಈ ಒಂದು ಅನಾಮಲಿ ಅಂದ್ರೆ ಈ ಒಂದು ಗ್ರಾವಿಟೇಷನಲ್ ವೇರಿಯೇಷನ್ಸ್ ಏನಿರುತ್ತೆ, ಇಟ್ ಮೇ ಪರ್ಸಿಸ್ಟ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್ ಆರ್ ಚೇಂಜ್ ಡ್ಯೂ ಟು ಟೆಕ್ಟಾನಿಕ್ ಆಕ್ಟಿವಿಟಿ. ಸೊ ಇದು ಬದಲು ಕೂಡ ಆಗ್ಬೋದು, ಹಾಗೇನೆ ಇರ್ಬೋದು. ಸೊ ಕಾರಣ ಏನಂದ್ರೆ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಅಂದ್ರೆ ಭೂಫಲಕಗಳ ಚಲನೆ ಏನಿದೆ ಅದು ನಿರಂತರವಾಗಿ ಮೂವ್ ಆಗ್ತಾ ಇರುತ್ತೆ. ಸೊ ಈ ಒಂದು ಮೂವ್ಮೆಂಟ್ನ ಕಾರಣದಿಂದ ಈ ಗ್ರಾವಿಟೇಷನಲ್ ಅನಾಮಲಿ ಅಂತಕ್ಕಂಥದ್ದು ಹಾಗೇ ಇದ್ರೂ ಇರ್ಬೋದು ಅಥವಾ ಬದಲಾಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಟ್ ಸರ್ವ್ಸ್ ಆಸ್ ದಿ ನ್ಯಾಚುರಲ್ ಲ್ಯಾಬೊರೇಟರಿ ಫಾರ್ ಸ್ಟಡಿಂಗ್ ಅರ್ತ್ಸ್ ಡೀಪ್ ಇಂಟೀರಿಯರ್ ಪ್ರಾಸೆಸಸ್, ಅಂದರೆ ಭೂಮಿಯ ಆಂತರಿಕವಾಗಿ ನಡೀತಕ್ಕಂಥ ಒಂದು ಘಟನೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಇದು ಸುಲಭವಾಗುತ್ತೆ. ಬಿಕಾಸ್ ಆ ಮ್ಯಾಂಟಲ್ ಅಂತಕ್ಕಂಥದ್ದು ನಾವು ಚಿತ್ರದಲ್ಲಿ ನೋಡಿದ ಹಾಗೆ ಭೂಮಿಯ ಆಂತರಿಕವಾಗಿರ್ತಕ್ಕಂಥ ಪ್ರದೇಶದಿಂದ ಬರ್ತಕ್ಕಂಥ ವಸ್ತುವಾಗಿರೋದ್ರಿಂದ ಸೊ ಭೂಮಿಯ ಒಳಗಡೆ ಯಾವ ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅದನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಇದನ್ನ ನಾವು ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ ಆಸ್ ಅನ್ ಎಕ್ಸ್ಪೆರಿಮೆಂಟಲ್ ಸೋರ್ಸ್ ಆಗಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಭಾರತವು ತನ್ನ T-72 ಟ್ಯಾಂಕ್ಗಳಿಗೆ ಇಂಜಿನ್ಗಳನ್ನು ಖರೀದಿಸಲು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ವಿಚ್ ಕಂಟ್ರಿ ಡಿಡ್ ಇಂಡಿಯಾ ಸೈನ್ deal to procure engines for its T-72 tanks? ಸೊ ನಮ್ಮ ಭಾರತ ದೇಶದಲ್ಲಿ T-72 ಟ್ಯಾಂಕ್ಸ್ ಅಂತ ಇರುತ್ತೆ. ಟ್ಯಾಂಕ್ಸ್ ಅಂದರೆ ಯುದ್ಧವನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಶಸ್ತ್ರಾಸ್ತ್ರವಾಗಿರುತ್ತೆ ಅಥವಾ ಇದನ್ನು ಟ್ಯಾಂಕ್ಸ್ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಂಜಿನ್ಗಳನ್ನು ಖರೀದಿ ಮಾಡ್ತಾ ಇದೆ. ಯಾವ ರಾಷ್ಟ್ರದಿಂದ ಎಂಜಿನ್ಸನ್ನು ಖರೀದಿ ಮಾಡ್ತಾ ಇದೆ? ಅಫ್ಕೋರ್ಸ್ ನಾವು ಹೈಯೆಸ್ಟ್ ಖರೀದಿ ಮಾಡ್ತಕ್ಕಂಥ ರಷ್ಯಾ ರಾಷ್ಟ್ರದಿಂದ ಇದನ್ನು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಈ ರೀತಿಯ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಮ್ಮ ಭಾರತ ದೇಶ ರಷ್ಯಾ ಜೊತೆಗೆ ಸೈನ್ ಹಾಕಿರುತ್ತೆ. ಸೊ ರಷ್ಯಾ ಈ ರೀತಿಯ ವೆಪನ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಯೂನಿಟನ್ನು ನಾವೇನಂತ ಕರಿತೇವೆ ಅಂದರೆ ರಾಸ್ಪೋರೋನ್ ಎಕ್ಸ್ಪೋರ್ಟ್ ಅಂತ ಕರಿತೇವೆ. ಸೊ ಇವರ ವತಿಯಿಂದ 1000 ಹಾರ್ಸ್ ಪವರನ್ನು ಹೊಂದಿರತಕ್ಕಂಥ ಇಂಜನ್ಸನ್ನು ನಮ್ಮ ಭಾರತ ದೇಶದ T-72 ಟ್ಯಾಂಕ್ಸ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ಈ ಇಂಜನನ್ನು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಇಂಜನ್ ಏನಿದೆ ಅಂದರೆ T-72 ಅಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ಇಂಜನ್ ಏನಿದೆ 780 ಹಾರ್ಸ್ ಪವರ್ ಅನ್ನು ಹೊಂದಿರುತ್ತೆ. ಇದನ್ನ 1000 ಹಾರ್ಸ್ ಪವರ್ ಇರ್ತಕ್ಕಂಥ ಇಂಜನ್ ಇಂದ ರೀಪ್ಲೇಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಆ ಟ್ಯಾಂಕ್ಸ್ಗಳ ಮೊಬಿಲಿಟಿ ಅಂದರೆ ಬೇಗ ಚಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ, ರಿಲಯಬಿಲಿಟಿ ಅಂದರೆ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಸೊ ಈ ಒಂದು ಅಫೆನ್ಸಿವ್ ಅಂದರೆ ಆಕ್ರಮಣಕಾರಿ ಸಾಮರ್ಥ್ಯಗಳೇನಿರ್ತವೆ ಅದು ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಸೆಲ್ಫ್ ರಿಲಯನ್ಸ್ ಜಾಸ್ತಿ ಆಗುತ್ತೆ, ಅಂದರೆ ಸ್ವಾವಲಂಬನೆ ಜಾಸ್ತಿ ಆಗುತ್ತೆ. ಇವಾಗ ನಮಗೆ ಡೌಟ್ ಬರುತ್ತೆ, ನಾವು ಬೇರೆ ದೇಶದಿಂದ ಖರೀದಿ ಮಾಡ್ತಾ ಇದ್ದೇವೆ, ಹಾಗಿದ್ರೆ ಸೆಲ್ಫ್ ರಿಲಯನ್ಸ್ ಹೆಂಗ್ ಜಾಸ್ತಿ ಆಯಿತು ಅಂತ ಪ್ರಶ್ನೆ ಬರುತ್ತೆ. ಸೊ ರಿಮೆಂಬರ್, ನಾವು ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಇಂಜನ್ಸ್ ಅನ್ನ ಮಾತ್ರ, ಅರ್ಥ ಇದಲ್ವಾ? ಸೊ ಎಂಟೈರ್ ಸೆಟಪ್ ಅನ್ನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಸೊ ಕೇವಲ ಇಂಜನ್ ಅನ್ನ ಮಾತ್ರ ನಾವು ಬೇರೆ ದೇಶದಿಂದ ಖರೀದಿ ಮಾಡ್ತಾ ಇರೋದ್ರಿಂದ ಸೊ ನಮ್ಮ ಸೆಲ್ಫ್ ರಿಲಯನ್ಸ್ ಅಂದರೆ ಸ್ವಾವಲಂಬನೆ ಅಂತಕ್ಕಂಥದ್ದು ಈ ಒಂದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11.
ಭಾರತದಲ್ಲಿ ಅರಣ್ಯೀಕರಣದ ಮೂಲಕ ಇಂಗಾಲದ ತೆಗೆಯುವಿಕೆಯನ್ನ ಬೆಂಬಲಿಸಲು 30 ವರ್ಷಗಳ ಒಪ್ಪಂದಕ್ಕೆ ಇತ್ತೀಚೆಗೆ ಯಾವ ತಂತ್ರಜ್ಞಾನ ಕಂಪನಿ ಸಹಿ ಹಾಕಿದೆ? Which tech company recently signed 30-year agreement to support carbon removal through afforestation in India? So ಫಾರೆಸ್ಟೇಷನ್ ನಾವು ಕಾರ್ಬನ್ ಸಿಂಕ್ ಅಂತ ಕರಿತೇವೆ. ಅಂದರೆ ನಾವೇನು ಕಾರ್ಬನ್ ಅನ್ನು ಉತ್ಪಾದನೆ ಮಾಡ್ತಾ ಇರ್ತೇವೆ, ಸೊ ಅದು ದ್ವಿತೀಯ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಕ್ರಿಯೆ ನಡೆದಾಗ ಸಸ್ಯಗಳು ಆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಸೊ ಇದರ ಮುಖಾಂತರ ಅಂದರೆ ಅರಣ್ಯಗಳನ್ನು ಹೆಚ್ಚಾಗಿ ನೆಡುವ ಮುಖಾಂತರ ಮುಂದಿನ 30 ವರ್ಷಗಳಲ್ಲಿ ಕಾರ್ಬನ್ ಸೀಕ್ವೆಸ್ಟ್ರಿಂಗ್ ಅನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನು ಯಾವ ಟೆಕ್ ಕಂಪನಿ ಇತ್ತೀಚೆಗೆ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಕ್ರೋಸಾಫ್ಟ್ ಕಂಪನಿ ಈ ಒಂದು ಒಪ್ಪಂದಕ್ಕೆ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಮೈಕ್ರೋಸಾಫ್ಟ್ ಸೈನ್ಸ್ 30-year ಕಾರ್ಬನ್ ರಿಮೂವಲ್ ಎಫಾರೆಸ್ಟೇಷನ್ ಡೀಲ್ ಇನ್ ಇಂಡಿಯಾ. ಸೊ ಎಫಾರೆಸ್ಟೇಷನ್, ಡಿಫಾರೆಸ್ಟೇಷನ್ ಅಂದರೆ ಅರಣ್ಯ ನಾಶ, ಎಫಾರೆಸ್ಟೇಷನ್ ಅಂದರೆ ಅರಣ್ಯೀಕರಣ ಅಂತ ಹೇಳ್ತೇವೆ. ಸೊ ಇದರ ಮುಖಾಂತರ ಮುಂದಿನ 30 ವರ್ಷಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ಈ ಪ್ರಯತ್ನಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥವರು ಮೈಕ್ರೋಸಾಫ್ಟ್ ಕಂಪನಿಯವರು ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಅವರು ಕ್ಲೈಮೇಟ್ ಇಂಪ್ಯಾಕ್ಟ್ ಪಾರ್ಟ್ನರ್ಸ್ ಮತ್ತೆ ಟೆರಾ ನ್ಯಾಚುರಲ್ ಕ್ಯಾಪಿಟಲ್ ಅಂತ ಹೇಳ್ತೇವೆ. ಸೊ ಇವರ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಅದ್ರ ಜೊತೆಗೆ ಪನ್ನಾ ಆಫಾರೆಸ್ಟೇಷನ್ ಪ್ರಾಜೆಕ್ಟ್ ಇನ್ ಮಧ್ಯಪ್ರದೇಶ. ಸೊ ಮಧ್ಯಪ್ರದೇಶದಲ್ಲಿ ಪನ್ನಾ ಅರಣ್ಯೀಕರಣ ಯೋಜನೆಯನ್ನ ಬೆಂಬಲಿಸ್ತಾರೆ. ಮಧ್ಯಪ್ರದೇಶದಲ್ಲಿ ಪನ್ನಾದಲ್ಲಿ ಅರಣ್ಯೀಕರಣವನ್ನ ಮಾಡ್ತಕ್ಕಂಥ ಒಂದು ಎಫರ್ಟ್ ಏನಿದೆ, ಸೊ ಈ ಒಂದು ಒಪ್ಪಂದದ ಮುಖಾಂತರ ಅವರು ಬೆಂಬಲ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ದೇ ಆರ್ ಪ್ಲಾನಿಂಗ್ ಟು ಪ್ಲಾಂಟ್ 11.6 ಮಿಲಿಯನ್ ನೇಟಿವ್ ಟ್ರೀಸ್, ಅಂದ್ರೆ 11.6 ಮಿಲಿಯನ್ ಸ್ಥಳೀಯ ಮರಗಳನ್ನ ನೆಡ್ತಕ್ಕಂಥ ಒಂದು ಯೋಜನೆನ ಒಳಗೊಂಡಿರುತ್ತೆ. ಸೊ ದಟ್ ಈಸ್ ಅಕ್ರಾಸ್ 20,000 ಹೆಕ್ಟೇರ್ಸ್, ಅಂದ್ರೆ 20,000 ಹೆಕ್ಟೇರ್ಸ್ಗಳ ಪ್ರದೇಶದಲ್ಲಿ ಸಮುದಾಯ ಮತ್ತು ಕೃಷಿ ಭೂಮಿಯಲ್ಲಿ 11.6 ಬಿಲಿಯನ್ ಸ್ಥಳೀಯವಾಗಿರ್ತಕ್ಕಂಥ ಮರಗಳನ್ನು ನೆಡ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆಯಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ಮೈಕ್ರೋಸಾಫ್ಟ್ ಫಸ್ಟ್ ಕಾರ್ಬನ್ ರಿಮೂವಲ್ ಪ್ರಾಜೆಕ್ಟ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿ ಮೈಕ್ರೋಸಾಫ್ಟ್ ಮಾಡ್ತಾ ಇರ್ತಕ್ಕಂಥ ಕಾರ್ಬನ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಮೊದಲ ಯೋಜನೆ ಇದಾಗಿರುತ್ತೆ. ಅಂಡ್ ಇಟ್ಸ್ ಲಾರ್ಜೆಸ್ಟ್ ಇನ್ ಏಷ್ಯಾ ಪೆಸಿಫಿಕ್ ರೀಜನ್, ಅಂದ್ರೆ ಏಷ್ಯಾ ಪೆಸಿಫಿಕ್ ಪ್ರಾಂತ್ಯದಲ್ಲಿ. ಸೊ ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಏನೋ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಅವರು ಬರೀ ಪ್ಲಾಂಟಿಂಗ್ ಅನ್ನ ಮಾತ್ರ ಮಾಡ್ತಾ ಇಲ್ಲ, ಈ ಒಂದು ಸಸ್ಟೈನಬಲ್ ಅಗ್ರಿಕಲ್ಚರ್ಗೆ ತರಬೇತಿಯನ್ನ ಕೂಡ ನೀಡ್ತಾರೆ. ಅಂದ್ರೆ ಸುಸ್ಥಿರ ಕೃಷಿಯನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕೂಡ ಈ ಒಂದು ಒಪ್ಪಂದದ ಅಡಿಯಲ್ಲಿ ನೀಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ವಾಟರ್ ಕನ್ಸರ್ವೇಷನ್ ಅಂದ್ರೆ ನೀರಿನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಲಾರ್ಜ್ ಸ್ಕೇಲ್ ವಾಟರ್ ಇನ್ಫ್ರಾಸ್ಟ್ರಕ್ಚರ್, ಪಾಂಡ್ಗಳನ್ನ ರಚನೆ ಮಾಡ್ತಕ್ಕಂಥದ್ದು, ಡ್ರಿಪ್ ಇರಿಗೇಷನ್ ಸಿಸ್ಟಮ್ಸ್ ಡೆವಲಪ್ ಮಾಡ್ತಕ್ಕಂಥದ್ದು, ಟ್ರೀ ಗ್ರೋತ್ ಮತ್ತೆ ಕನ್ಸರ್ವ್ ವಾಟರ್ ಕ್ಯಾಂಪೇನ್ಗಳನ್ನ ಮಾಡ್ತಕ್ಕಂಥದ್ದು. ಸೊ ಎಲ್ಲವನ್ನೂ ಕೂಡ ಈ ಒಂದು ಒಪ್ಪಂದದ ಅಡಿಯಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಬಯೋಡೈವರ್ಸಿಟಿ ಇಂಪ್ರೂವ್ಮೆಂಟ್ ಅಥವಾ ಜೀವ ವೈವಿಧ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ನೇಟಿವ್ ಸ್ಪೀಶೀಸ್ ಅನ್ನ ಅವರು ಹೆಚ್ಚಾಗಿ ಮಾಡೋದ್ರಿಂದ, ಅಂದ್ರೆ ನೇಟಿವ್ ಸ್ಪೀಶೀಸ್ ಅಂದ್ರೆ ಆ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಮುಂಚೆ ಯಾವ ರೀತಿಯ ಮರಗಳು ಹೆಚ್ಚಾಗಿ ಬೆಳೆಯುತ್ತಿದ್ದವು ಅದನ್ನೇ ಮತ್ತೆ ರೀಪ್ಲಾಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಬಟರ್ಫ್ಲೈಸ್ ಜಾಸ್ತಿ ಆಗುತ್ತೆ, ಅಂದ್ರೆ ಚಿಟ್ಟೆಗಳು ಜಾಸ್ತಿ ಆಗುತ್ತೆ. ಚಿಟ್ಟೆಗಳು ಜಾಸ್ತಿ ಆದ್ರೆ ಪಾಲಿನೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಆ ಒಂದು ವೆಜಿಟೇಷನ್ ಅಥವಾ ಅಲ್ಲಿರ್ತಕ್ಕಂಥ ಫ್ಲವರ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಕೂಡ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಬರ್ಡ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಅಲ್ಲಿರ್ತಕ್ಕಂಥ ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆ ಸಮೃದ್ಧಿಗೊಳ್ತಕ್ಕಂಥದ್ದನ್ನ ಈ ಒಂದು ಪ್ರಾಜೆಕ್ಟ್ ನ ಮುಖಾಂತರ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಇಟ್ ಅಲೈನ್ಸ್ ವಿತ್ ಮೈಕ್ರೋಸಾಫ್ಟ್ ಗೋಲ್ ಟು ಬಿಕಮ್ ಕಾರ್ಬನ್ ನೆಗೆಟಿವ್ ಬೈ 2030, ಅಂದ್ರೆ 2030 ವೇಳೆಗೆ ಮೈಕ್ರೋಸಾಫ್ಟ್ಗೆ ಒಂದು ಗೋಲ್ ಇರುತ್ತೆ, ಗುರಿ ಇರುತ್ತೆ. ಆ ಗುರಿ ಏನು ಅಂದ್ರೆ ಕಾರ್ಬನ್ ನೆಗೆಟಿವ್ ಆಗ್ತಕ್ಕಂಥದ್ದು. ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ ಕಾರ್ಬನ್ ನೆಗೆಟಿವ್? ಕಾರ್ಬನ್ ನೆಗೆಟಿವ್ ಅಂದ್ರೆ ನಾವು ರಿಲೀಸ್ ಮಾಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ಗೂ ನಮ್ಮ ಕಾಡುಗಳು ಅಥವಾ ಬೇರೆ ಏನಾದರೂ ಇರ್ಬೋದು ಅದು ಅಬ್ಸಾರ್ಬ್ ಮಾಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಈ ಕೆಪಾಸಿಟಿ ಜಾಸ್ತಿ ಇರಬೇಕು. ಅಂದ್ರೆ ಅಬ್ಸಾರ್ಪ್ಷನ್ ಶುಡ್ ಬಿ ಮೋರ್ ದೆನ್ ಎಮಿಷನ್. ಆ ಒಂದು ಸ್ಟೇಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಬನ್ ನೆಗೆಟಿವ್ ಅಂತ ಕರಿತೇವೆ. ಕಾರ್ಬನ್ ನೆಗೆಟಿವ್ ಅಂದ್ರೆ ನಾವು ಮಾಡ್ತಕ್ಕಂಥ ಮಾಲಿನ್ಯಕ್ಕಿಂತ ಅದನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಮೂಲ ಸೌಕರ್ಯ ಹೆಚ್ಚಾಗೋದನ್ನ ನಾವು ಕಾರ್ಬನ್ ನ್ಯೂಟ್ರಲ್ ಅಂತ ಕರಿತೇವೆ. ಸೊ ಇದನ್ನ ಸಾಧಿಸಲಿಕ್ಕೆ ಮೈಕ್ರೋಸಾಫ್ಟ್ ಇಟ್ಟುಕೊಂಡಿರ್ತಕ್ಕಂಥ ಗುರಿ
ಏನು ಅಂದರೆ ಬೈ 2030 ಇದನ್ನು ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ. ಸೊ ಈ ಒಂದು ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಅವರು ನೇಚರ್ ಬೇಸ್ಡ್ ಸೊಲ್ಯೂಷನ್ಸನ್ನು ಮಾಡ್ತಾರೆ. ನೇಚರ್ ಬೇಸ್ಡ್ ಅಂದರೆ ಸೊ ನೈಸರ್ಗಿಕವಾಗಿ, ಫಾರ್ ಎಕ್ಸಾಂಪಲ್ ಇವಾಗ ಫಾರೆಸ್ಟೇಷನ್ ಏನು ಮಾಡ್ತಾ ಇದ್ದಾರೆ ಅಂದರೆ ನೇಟಿವ್ ಟ್ರೀಸ್ಗಳನ್ನು ನೆಡ್ತಕ್ಕಂಥದ್ದು ಒಂದು ನೇಚರ್ ಬೇಸ್ಡ್ ಸೊಲ್ಯೂಷನ್ ಆಗಿರುತ್ತೆ. ಪಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅದು ನೇಚರ್ ಬೇಸ್ಡ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೈಸರ್ಗಿಕ ವಿಧಾನಗಳನ್ನು ಬಳಸಿಕೊಂಡು ಫಾರೆಸ್ಟೇಷನ್ ಮಾಡುವ ಮುಖಾಂತರ ಸೊ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಡಿಮೆ ಮಾಡ್ತಕ್ಕಂಥ ಉದ್ದೇಶವನ್ನು ನಾವು ಮೈಕ್ರೋಸಾಫ್ಟ್ ವತಿಯಿಂದ ನೋಡ್ಬೋದಾಗಿರುತ್ತೆ. So with this we have come to article number 12, India Kyrgyzstan joint military exercise. So ಈ ಒಂದು ಅಭ್ಯಾಸವನ್ನು ನಾವು ಕಂಜರ್ 12 ಅಂತ ಕರಿತೇವೆ. ಸೊ ಇದು 12ನೇ ಎಡಿಷನ್ ಆಗಿರುತ್ತೆ. ಸೊ ಇದು ಈ ವರ್ಷ ಕಿರ್ಗಿಸ್ತಾನಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕೌಂಟರ್ ಟೆರರಿಸಮ್, ಭಯೋತ್ಪಾದನೆ ನಿಗ್ರಹ ಮಾಡ್ತಕ್ಕಂಥದ್ದು, ಅರ್ಬನ್ ವಾರ್ಫೇರ್ ಸಿನಾರಿಯೋಸ್ ಅಂದ್ರೆ ಈ ಒಂದು ನಗರ ಯುದ್ಧ ಸನ್ನಿವೇಶಗಳನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಸೊ ಇದು ಯುನೈಟೆಡ್ ನೇಷನ್ ಮ್ಯಾಂಡೇಟ್ ಅಲ್ಲಿ ಇರ್ತಕ್ಕಂಥ ಒಂದು ನಾರ್ಮ್ಸ್ ಆಗಿರುತ್ತೆ. ಸೊ ಇದನ್ನ ಅಭ್ಯಾಸ ಮಾಡ್ತಕ್ಕಂಥ ಉದ್ದೇಶದಿಂದ ಭಾರತ ಮತ್ತು ಕಿರ್ಗಿಸ್ತಾನ್ ಮಾಡ್ತಾ ಇರ್ತಕ್ಕಂಥ ಒಂದು ಜಂಟಿ ಅಭ್ಯಾಸವಾಗಿರುತ್ತೆ. ಅದರ ಜೊತೆಗೆ ಒಂದು ಫೆಸ್ಟಿವಲ್ ಅನ್ನ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ ಫೆಸ್ಟಿವಲ್ ಅನ್ನ ನಾವು ಕಿರ್ಗಿಜ್ ಫೆಸ್ಟಿವಲ್ ಅಂತ ಕರಿತೇವೆ. ಆ ಹಬ್ಬದ ಹೆಸರು ನೌರೂಜ್ ಅಂತ ಕರಿತೇವೆ. ಈ ನೌರೂಜ್ ಹಬ್ಬವನ್ನ ಸೆಲೆಬ್ರೇಟ್ ಮಾಡುವ ಮುಖಾಂತರ ಭಾರತ ಮತ್ತೆ ಕಿರ್ಗಿಸ್ತಾನ್ ನಡುವೆ ಇರತಕ್ಕಂಥ ಕಲ್ಚರಲ್ ಟೈಅಪ್ಸ್ ಅಥವಾ ಸಾಂಸ್ಕೃತಿಕ ಸಂಬಂಧ ಏನಿರುತ್ತೆ ಸೊ ಅದನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಇಲ್ಲಿ ಮಾಡಲಾಗುತ್ತೆ. ಸೊ ಈ ವರ್ಷ ಮಾಡ್ತಾ ಇರ್ತಕ್ಕಂಥದ್ದು 12th ಎಡಿಷನ್ ಆಗಿರುತ್ತೆ. ಸೊ ಈ ಎಕ್ಸರ್ಸೈಸ್ ಪ್ರಾರಂಭವಾಗಿರ್ತಕ್ಕಂಥದ್ದು 2011 ನಲ್ಲಿ ಪ್ರಾರಂಭವಾಗಿರುತ್ತೆ. ಸೊ ಇದು ಆಲ್ಟರ್ನೇಟಿವ್ ಆಗಿ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದು ವರ್ಷ ಇಂಡಿಯಾದಲ್ಲಿ, ಒಂದು ವರ್ಷ ಕಿರ್ಗಿಸ್ತಾನದಲ್ಲಿ ಮಾಡ್ತಾ ಇರ್ತಾರೆ. ಸೊ ಪ್ರೀವಿಯಸ್ಲಿ ಅಂದ್ರೆ 2024ರಲ್ಲಿ ಇದನ್ನ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡಿದ್ರು. ಸೊ ಅದರಿಂದ 2025ರಲ್ಲಿ ಸೊ ಇದನ್ನ ಕಿರ್ಗಿಸ್ತಾನಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. CISF ಫೌಂಡೇಶನ್ ಡೇ ಅಥವಾ CISF ಸಂಸ್ಥಾಪನಾ ದಿನ. CISF ಅನ್ನು ನಾವು ಸೆಂಟ್ರಲ್ ಇಂಡಸ್ಟ್ರೀಸ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಂತ ಕರಿತೇವೆ. ಸೊ ಈ ಒಂದು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯನ್ನ 1969 ಅಲ್ಲಿ CISF ಆಕ್ಟ್ 1968 ಅಡಿಯಲ್ಲಿ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದನ್ನ ಸ್ಥಾಪನೆ ಮಾಡಿದಾಗ ಇಟ್ ಹ್ಯಾಡ್ 3129 ಪರ್ಸನಲ್ ಅಂದ್ರೆ 3129 ವ್ಯಕ್ತಿಗಳಿಂದ ಇದು ಸ್ಥಾಪನೆ ಆದ ಸಂಸ್ಥೆ ಇವತ್ತಿಗೆ 1,88,000 ಮೆಂಬರ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಬೃಹತ್ ಸಂಸ್ಥೆಯಾಗಿ ಬೆಳೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಯಾವ ಪರ್ಪಸ್ಗೋಸ್ಕರ ಇದನ್ನ ಸ್ಥಾಪನೆ ಮಾಡಿದ್ರು ಹೆಸರಲ್ಲೇ ಇದೆ. ಸೊ ಇದನ್ನ ಯಾವ ಪರ್ಪಸ್ಗಾಗಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಸೆಕ್ಟರ್ ಅನ್ನ ಗಾರ್ಡ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಕಾಯ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಇದನ್ನ ಸ್ಥಾಪನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಆಗಿರ್ಬೋದು. ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಉದ್ದೇಶದಿಂದ ಸ್ಥಾಪನೆ ಮಾಡ್ತಾರೆ. ಬಟ್ ಈ ಒಂದು ಆಬ್ಜೆಕ್ಟಿವ್ ಅನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಳ್ತಾರೆ. ಯಾವ ರೀತಿ ಅಂದ್ರೆ ಏರ್ಪೋರ್ಟ್ಗೂ ಅವರು ಪ್ರೊಟೆಕ್ಟ್ ಮಾಡ್ತಾರೆ, ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ನ ಪ್ರೊಟೆಕ್ಟ್ ಮಾಡ್ತಾರೆ, ಈವನ್ ಮೆಟ್ರೋ ನೆಟ್ವರ್ಕ್ಸ್ ಏನಿರುತ್ತೆ ಸೊ ಅದನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಸೊ ಈಗ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲೈಸ್ಡ್ ಯೂನಿಟ್ಸ್ ಅಥವಾ ವಿಶೇಷ ಘಟಕಗಳನ್ನ ಕೂಡ ಸೊ ಈ ಒಂದು CISF ಹೊಂದಿರುತ್ತೆ. ಸೊ ಇಟ್ ಇಸ್ ದ ಓನ್ಲಿ ಫೋರ್ಸ್ ವಿತ್ ಡೆಡಿಕೇಟೆಡ್ ಫೈರ್ ವಿಂಗ್ ಅಂದ್ರೆ ಈ ಒಂದು ಅಗ್ನಿಶಾಮಕ ವಿಭಾಗವನ್ನು ಹೊಂದಿರತಕ್ಕಂಥ ಏಕೈಕ ಘಟಕವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ಈ ಅಗ್ನಿಶಾಮಕ ಸೇವೆಯನ್ನು ಕೂಡ ಸೊ ಇದರ ಮುಖಾಂತರ ಒದಗಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ CISF ಅನ್ನು ನಾವು ಪ್ಯಾರಾಮಿಲಿಟರಿ ಫೋರ್ಸ್ ಅಂತ ಕರಿತೇವೆ, ಅಂದ್ರೆ ಅರೆ ಸೈನಿಕ ಪಡೆ ಅಂತ ಕರಿತೇವೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಿರ್ಣಾಯಕ ಮೂಲ ಸೌಕರ್ಯಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ ಆಗಿರೋದು ನಿಮ್ಗೆ ಗೊತ್ತಿದೆ, 1969 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ನಮ್ಮ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳು, ಪೋರ್ಟ್ಗಳು, ಪವರ್ ಪ್ಲಾಂಟ್ಗಳು ಎಲ್ಲವನ್ನ ಕೂಡ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಸೊ ಇದು ಡೆಲ್ಲಿ ಏರ್ಪೋರ್ಟ್, ಡೆಲ್ಲಿ ಮೆಟ್ರೋ ಮತ್ತೆ ಇವನ್ ಹೆರಿಟೇಜ್ ಸೈಟ್ಗಳು ಅಂದ್ರೆ ಈ ಒಂದು
ಏನೋ ಪರಂಪರೆ ತಾಣಗಳು ಅಂತ ನಾವು ಕರಿತೀವಲ್ವಾ. ಸೊ ತಾಜ್ ಮಹಲ್ ಈ ರೀತಿಯ ಹೆರಿಟೇಜ್ ಸೈಟ್ಗಳೇನಿರ್ತವೆ ಸೊ ಅದನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇವರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೂಡ ಮಾಡ್ತಾರೆ. ಅಂದರೆ ಏನಾದರೂ ವಿಪತ್ತುಗಳು ಸಂಭವಿಸಿದ್ದಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಫೈರ್ ಆಕ್ಸಿಡೆಂಟ್ಸ್ ಆದಾಗ ಅಂದರೆ ಅಗ್ನಿ ಅವಘಡಗಳಾದಾಗ ಸೊ ಪ್ರಮುಖವಾಗಿ ಸಪೋರ್ಟ್ ಮಾಡ್ತಕ್ಕಂಥ ಘಟಕವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 830. ಸೊ ಇಲ್ಲಿ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1. ಯು ಕ್ಯಾನ್ ಜಸ್ಟ್ ಪಾಸ್ ಹಿಯರ್ ಅಂಡ್ ರೀಡ್ ದ ಕ್ವೆಶನ್ ಅಂಡ್ ಗಿವ್ ದಿ ಆನ್ಸರ್. ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.